ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದನಾಂ ಅಧರ್ಮಶ್ಯ ತದಾತ್ಮನಾಯ ಸುಜನ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಲಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರೇ ಕಲಿಯುಗ, ತಲೆ ತೆಗೆಯೋರೇ ಕಲಿಯುಗ, ತಲೆ ಒಡೆಯೋರೇ ಕಲಿಯುಗ. ಅಂದ ಹಾಗೆ ಆ ದೇವರು ಹುಟ್ಟುವುದಂದ್ರೆ ಏನು? ನಮ್ಮಂತ ಖಳನಾಯಕರನ್ನು ಮಟ್ಟ ಹಾಕದಂದ್ರೇನ? ನೀವು ನೀಡೋ ಒಂದೇ ಒಂದು ವೇತನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳು ಹೇಳುತ್ತೀವಿ, ಇಲ್ಲ ಸಲದ ಕಥೆಗಳನ್ನು ಕೊಡ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯ ಕಂಡನೂ ಕೊಡ್ತೀವಿ, ಬರ್ಸಾಕ ಮಗಲಾಗ ಮಲ್ಕೊಳಕಾಯಿ ಹೆಣ್ಣು ಕೊಡ್ತೀವಿ. ಹ್ಯಾಂಗಾರ ಮಾಡಿ ಹೊಡ್ಕಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಕುಡಿತೀವಿ, ಗುಮ್ಮಿಸ್ಕೊಳ್ಳ. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿ ನನಗಿರಲ್ಲ, ಹೇಳಿದ್ರು ತಿಳ್ಕೊಳ್ಳೋದ ನೋಡಿಗಿರಲ್ಲ. ಯಾಕಂದ್ರ ಎಲ್ಲರೂ ಬಿಜಿ. ನಮ್ಮ ಸಭೆ ನಮಗೆ ಹೆಚ್ಚಾಗೈತಿ, ನಾವು ಊರ್ದಿದ್ದೇನ್ರಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕ ನಮ್ಮಂತರ ಬಿಡಂಗಿಲ್ಲ, ಬಿಡೋದಕ್ಕೂ ಚಾನ್ಸೂ ಇಲ್ಲ. ಒಬ್ಬ ಪಾನು ಶಾಪ ಹಾಕಿದವನು ಬೆಳಗಾಗದೊಳಗೆ 100 ಆಗ್ಬೇಕಂತ ಆಸೆ ಪಡ್ತಾನೆ. ಇದೇನ ನಿಮ್ಮ ಮುಸುಳಿನ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಚ್ಚಿದಿನಲ್ಲ, ಹ್ಯಾಂಗ ತೆಗಿಬೇಕಪ್ಪ? ಹ್ಯಾಂಗ ತೆಗಿಬೇಕು? ಬಂಡವಾಳ ಹಾಕಿದ್ವು ಅಂದ್ಮೇಲೆ ಬಂಡವಾಳ ತೆಕ್ಕೊಳ್ಳ. ಭೂಮಿ ಮೇಲೆ ಒಂದು ಬೀಜ ಬಿದ್ದರೆ ರೈತ ಒಂದು ಆಸೆ ಪಡ್ತಾನೆ, ನಾವು ಆಸೆ ಪಡ್ತಪ್ಪ. ಬಿಸಿನೆಸ್ ಬಂಡವಾಳ ಹಾಕಿದ್ದೀವಿ, ತಕ್ಕೋಬೇಕು ಅಷ್ಟ. ಸರಕಾರಿ ಸಾಲಿ ಮಾಡಿಕೊಡ್ರಿ, ಸರಕಾರಿ ದವಾಖಾನಿ ಮಾಡಿಕೊಡ್ರಿ, ರಸ್ತೆ ಮಾಡಿಕೊಡ್ರ ಅಂದ್ರ ಹಿಂದೆ ಬಿದ್ದಿರೋ ಬೋಗ್ಯಾರಲ್ಲಿ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳ್ಳ. ಇದು ನಮ್ಮಂತ ರಾಜಕೀಯ ಕಿರಾತಕರ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗದಕ್ಕ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು.
ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರೆ ಅದು ಯಾವತ್ತಿದ್ರು ಕರೆ ಇರ್ತೈತಿ. ಈ ರಂಗ ಬೇಕಾ? ದುಡ್ಡಿನಾಗ ದೊಡ್ಡವ ಈ ರುದ್ರಯ್ಯ, ಸಕ್ಕಿನಾಗ ದೊಡ್ಡವ ಈ ರುದ್ರಯ್ಯ, ದೌಲತ್ತಿನಾಗ ದೊಡ್ಡವ ಈ ರುದ್ರಯ್ಯ, ಜಯನ ಮುಂದಿಟ್ಟುಕೊಂಡು ಹುಟ್ಟಿದವನೇ ಈ ರುದ್ರಯ್ಯ. ಇಂಥ ರುದ್ರಯ್ಯನ ಮಾತಿಗೆ ನನ್ನ ಮನನ ಕೊಡಗಿನ ರುಚಿನ. ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಈ ರುದ್ರಯ್ಯನ ಸಾಮ್ರಾಜ್ಯದಲ್ಲಿ ಈ ರುದ್ರಯ್ಯನೇ ಗಂಡಸು. ಇವನು ಅಂದ್ರೆ ಪ್ರೇಮಿ, ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಹಬ್ಬಳಿಸಿ ದಬ್ಬೆ ಬೀಸಿದರೆ ಬೇಟೆ ಯಾವದಾಗಿರ್ಲಿ ಹ್ಯಾಡ್ ಕಮರ್ಕೊಂಡು ಈ ರುದ್ರಯ್ಯನ ಸಿಂಹ ಗುರಿಯಲ್ಲಿ ಸುಮ್ಮನೆ ಮಲಗಿದಿ ಅಂದ್ರೆ ಬೇಟೆಯಾಡೋದನ್ನು ಮರೆತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಳ್ಳೆ ಹಸಿವಾಗಿ ಕಚ್ಚಿಸಿದ್ರೆ ಬ್ಯಾಟೆ ಯಾವದಾಗಿರ್ಲಿ ಹ್ಯಾಡ್ ಮುರ್ಕೊಂಡು ಬೀಳಕ್ಕ. ಅದು ಈ ರುದ್ರಯ್ಯನ ದೌರ್ಜನ್ಯದ ದರ್ಬಾರ್. ಲೇ ಬೆಟ್ಟ, ನಿನ್ನ ಸಂಸಾರದ ಗೂಡಿಗೆ ನನ್ನ ದೇಶವನ್ನು ಬೆಂಕಿ ಹಚ್ಚಿ ಬರ್ಬರವಾಗಿ ಸುಟ್ಟು ಭಸ್ಮ ಮಾಡದೆ ಹೋದರೆ ನಾನು ರಾಜಕೀಯ ರಣಧೀರ, ವೈರಿಗಳಿಗೆ ಯಮಕಿಂಕರ ರುದ್ರಯ್ಯನೇ ಅಲ್ಲ. ಪೈಲ್ವಾನ್ ಭೀಮರಾವ್ ಈತ ಕಡೆಗೆ ಬರ್ತಾ ಇದ್ದಾನೆ. ಇದೇನಿದು ಭೀಮರಾವ್? ಭೀಮರಾವ್, ಈ ಶರವೇಗದಲ್ಲಿ ಹೋಗುತ್ತಿರುವುದು ಅದು ನಿನ್ನ ಮೂರ್ಖತನ. ಮೂರ್ಖತನ? ಬೇರು ಇಲ್ಲದ ಮರ, ಹಲ್ಲು ಇಲ್ಲದ ಹಾವು, ದನಿ ಇಲ್ಲದ ರಾಜಕಾರಣಿ, ಧೈರ್ಯ ಇಲ್ಲದ ಅಧಿಕಾರಿ, ಜ್ಞಾನವಿಲ್ಲದ ಹಕ್ಕಾರಿ ನಿನ್ನಂತ ನಾಯಕರಿಗೆ ಹೇರುಗತ್ತ ನನ್ನ ಕ್ರಾಂತಿಯ ಶೌರ್ಯ, ನನ್ನ ಶೌರ್ಯ, ಧೈರ್ಯ, ಸಾಹಸ. ಶೌರ್ಯ ಸಾಹಸ? ನನ್ನ ಗರುಡರಾಜನ ತಾಕತ್ತಿನ ಮುಂದೆ ಅವನು ಇನ್ನೂ ಹಸುಳೆ. ಗರುಡರಾಜನನ್ನ ಗರಡಿಯಲ್ಲಿ ಬೆಳೆದ ಹುಲಿ. ನನ್ನ ಗರಡಿಯಲ್ಲಿ ಪಳಗಿದ್ದು ಸಾಮಾನ್ಯ ಹುಲಿಯಲ್ಲ, 3 ಲೋಕಕ್ಕೆ ಗಂಡ, ಎದರಾಳು ವೈರಿಗಳಿಗೆ ಮಿಂಡ, 7 ಕೋಟಿ ಕನ್ನಡಿಗರ ಕಂದ ನನ್ನ ಶಿಷ್ಯ ಕ್ರಾಂತಿ. ಮುಷ್ಟಿ ಮಾಡಿ ಒಂದೇ ಏಟು ಗುದ್ದಿದರೆ ನಿನ್ನ ಶಿಷ್ಯನ ಪಕ್ಕೆ ಹಲವುಗಳ ಪುಡಿ ಪುಡಿ ಹಾದವರೇ. ಹುಷಾರ್ ಹುಷಾರ್. ಯಾರ ಮುಂದೆ ಬರುತ್ತಿರುವಿ ಎಂಬುದು ಅರುವುದೇ ಹುಚ್ಚ ನಾಯಿ. ಹುಚ್ಚ ನಾಯಿಯ ಮುಂದೆ, ನಿನ್ನಂತ ರಾಜಕೀಯ ಹುಚ್ಚ ನಾಯಿಯ ಮುಂದೆ ಹೇಳುತ್ತೀನಿ ಎನ್ನುವ ಅರಿವು ನನಗೆ ಚೆನ್ನಾಗಿ ಗೊತ್ತಿದೆ. ಶಾಸಕನು ಎಂದು ಸುಮ್ಮನೆ ಬಿಟ್ಟರೆ ಹತ್ತು ಮೀರಿ ಮಾತನಾಡುತ್ತೀಯಲ್ಲ, ನಿನ್ನಲ್ಲಿ ಗಂಡುಸ್ತನ ಅಲ್ಲದು ಇದ್ದರೆ ಕುಸ್ತಿ ಕಣದಲ್ಲಿ ಬಂದು ತೋರಿಸರೆ ನಿನ್ನ ಗಂಡುಸ್ತನ. ನಿನಗೆ ಈ ಹಿಂದೆನೂ ಹೇಳುತ್ತೇನೆ, ಮತ್ತೊಮ್ಮೆ ಅವಕಾಶ ಕೊಡುತ್ತೇನೆ. ಆ ದಟ್ಟ ಬಲವನ್ನು ಕಟ್ಟಿ ಕ್ರಾಂತಿಯ ಬೆಂಬಲವಾಗಿ ನಡೆದೆ ನನ್ನೊಂದಿಗೆ ಕೈ
ಮುಂಬರುವ ಚುನಾವಣೆಯಲ್ಲಿ ನಿನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಮಾಡ್ತೇನೆ. ಈ ನಿನ್ನ ಕುಸ್ತಿಯ ಕೌಶಲ್ಯಕ್ಕೆ ನಮ್ಮ ಸರ್ಕಾರದ ರಾಜ್ಯ ಪ್ರಶಸ್ತಿ ಕೊಡಿಸುತ್ತೇನೆ. ಏನಂತೀಯ? ರಾಜಕೀಯ ರಣ ಹೇಳಿ ನಿನ್ನ ಎತ್ತಿ ಕಾಗ ಬಗೆಯಬೇಕು ಅಂತೀನಿ. ಕೇವಲ ಹಾಸ್ಯ ಗೆಲ್ಲುವುದಕ್ಕೆ ಕೇವಲ ಆಸೆ ಇದ್ದರೆ ಸಾಲದು, ಗೆಲ್ಲುತ್ತೀರಿ ಎಂಬುವ ದಮ್ಮು ಇರಬೇಕು. ದಮ್ಮು, ಆ ದಮ್ಮು ನನ್ನ ಕ್ರಾಂತಿ ಎಂಬುವ ಗೂಳಿಯಲ್ಲಿ ಐತೆ. ಆ ದಮ್ಮು ಗೂಳಿ, ಆ ಗೂಳಿನ ಕೊಂಬು ಮುರಿದು ಚಿತ್ತ ಮಾಡಿ ಒಗಸಿರಲ್ಲ. ನಾನು ರಾಜ ಪ್ರಶಸ್ತಿ ವಿಜೇತ ಕುಸ್ತಿ ಪೈಲ್ವಾನನೇ ಅಲ್ಲ. ಕರೆಕ್ಟ್, ಸತ್ಯವಾದ ಮಾತು ನಿನ್ನ ಬಾಯಿಂದನೇ ಹೊರ ಬಂದಿತ್ತು ನೋಡು. ನೀನು ಕುಸ್ತಿ ಪೈಲ್ವಾನನೇ ಅಲ್ಲ. ದುಡ್ಡು ಮುಂದೆ ಇಟ್ಟು ಎದರಿಸಿ ಬೆದರಿಸಿ ಘಟಾನುಘಟಿ ನಾಯಕರನ್ನು ಸೋಲಿಸಿರಿ ಎಂಬುವ ಅಹಂಕಾರವು ನಿನ್ನಲ್ಲಿದೆ. ರಾಜಕೀಯದಿಂದ ಅವರಿವರ ಕೈಕಾಲು ಹಿಡಿದು ಮೇಲೆ ಹೋಗಿ ಕುಂತಿಯಲ್ಲ. ಬಾ ಭೀಮರಾಯ್, ಶಾಲೆಯಲ್ಲಿ ಕೊಟ್ಟಿದರೆ ಶುಲ್ಕ, ಮದುವೆಯಲ್ಲಿ ಕೊಟ್ಟರೆ ವರದಾಕ್ಷಿಣೆ, ಬೇಡವೆಂದು ನೀಡಿದರೆ ಭಿಕ್ಷೆ, ದೇವರ ಹುಂಡಿಗೆ ಹಾಕಿದರೆ ದೇಣಿಗೆ, ಅನಾಥಾಶ್ರಮಕ್ಕೆ ಕೊಟ್ಟರೆ ದಾನ, ನ್ಯಾಯಾಲಯದಲ್ಲಿ ಕೊಟ್ಟರೆ ದಂಡ. ಇಂಥ ಸಂಪತ್ತನ್ನು ಧಿಕ್ಕರಿಸದ ಪೈಲ್ವಾನ್ ಭೀಮರಾಯ್, ನಾನು ಹೇಳುವ ಮಾತು ಚೆನ್ನಾಗಿ ಕೇಳಿಸಿಕೋ. ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ನಾನು ಬೆಂಗಳೂರಿಗೆ ಲ್ಯಾಂಡ್ ಆಗೋದ್ರೊಳಗೆ ಆ ಕ್ರಾಂತಿ ಸೋತ ಸುದ್ದಿಯನ್ನ ಕಿವಿಗೆ ಬರಬೇಕು. ಇಲ್ಲವಾದರೆ ಗೊತ್ತಲ್ಲ ಈ ರುದ್ರಯ. ಗುರುದೇವ, ಈ ನಿನ್ನ ಶಿಷ್ಯನಿಗೆ ಆಶೀರ್ವಾದ ಮಾಡಿ. ಹೇಳು ಹುಲಿ, ನನ್ನ ಹೃದಯ ಗೆದ್ದ ಹೃದಯವಂತ ಹುಲಿ. ಈ ನಿನ್ನ ಗುರುವಿನ ಹೆಸರು ತವರಿನ ತೊಟ್ಟಿಲು ಖಾನಾಪುರ ಸುತ್ತಮುತ್ತ 3 ರಾಜ್ಯಗಳ ಮಿಂಚುವಂತೆ ಮಾಡಿದೆ. ನಿನ್ನಂತ ಶಿಷ್ಯನ ಪಡೆದಿದ್ದು ನಾನು ಧನ್ಯ. ನಾನು ನಿನ್ನ ಹಾಗೆ ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ತನ್ನ ಕೈಯಲ್ಲಿ ಇರುವ ಖಡ್ಗವನ್ನು ಬಿಚ್ಚಿ ನನ್ನ ಕೈಗೆ ತೊಡಸಿ ಬೆನ್ನು ತಟ್ಟಿ ಹೇಳಿ ಕಳಿಸಿದರು. ಈ ಖಡ್ಗವು ನಿನಗೆ ದಾರಿ ಎರೆದು ಕೊಡುತ್ತೀನಿ. ಈ ಖಡ್ಗ ನಿನ್ನ ಕೈಯಲ್ಲಿ ಇರುವ ತನಕ ಸೋಲು ಎಂಬುವ ಶಬ್ದವು ಸುಳಿಯುವುದಿಲ್ಲ. ಇದು ಕೇವಲ ಖಡ್ಗವಲ್ಲ, ನಿನ್ನ ಗುರುವಿನ ಆತ್ಮ ಎಂದು ತಿಳಿದುಕೋ. ಗುರುದೇವ, ನೀವು ನನ್ನ ಮಾವನಾದರೂ ನನಗೆ ಕುಸ್ತಿ ಕಲಿಸಿದ ಗುರು. ಅಷ್ಟೇ ಅಲ್ಲದೆ ತಂದೆ ತಾಯಿಗಳಿಗಿಂತ ಮಿಗಿಲಾದ ಅಣ್ಣ ಹತ್ತಿಗೆರ ಅಕ್ಕರೆಯ ಕೈತುತ್ತು ಹುಂಡು ಬೆಳೆದ ಹುಲಿ ಇದು. ಅಷ್ಟೇ ಅಲ್ಲದೆ ಸುತ್ತಮುತ್ತಲು ರಾಜ್ಯವನ್ನೇ ಗಡಗಡ ಅಂತ ನಡಗಿಸಿದ ಭೀಮರಾಯನ ಗರಡಿಯಲ್ಲಿ ಪಳಗಿದ ಪುಂಡ ಹುಲಿ ಇದು. ಯಾವ್ದಾರು ಯಾರೇ ಇರಲಿ, ಮೇಷ ತಿರುವಿ ಶಡ್ಡು ಹೊಡೆದು ಮಣ್ಣು ಮುಕ್ಕಿಸುವರೆ ಈ ಜನರಂಗ ಮಲ್ಲನ ಜನರಂಗದ ಆಟ. ಶವಾಸ್ ಕ್ರಾಂತಿ, ಶವಾಸ್. ನಿನ್ನಂತ ಶಿಷ್ಯನನ್ನ ಪಡೆದದ್ದು ನಾನು ಧನ್ಯ. ನಾನೇ ಗೆದ್ದೆ. ನನ್ನ ಎತ್ತಿ ಮೀಸೆ ತಿರುಗಿ ತಿರುಗಬಾರದೆ ಕ್ರಾಂತಿ.
ನಾಲಿಗೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಾಲಿಗೆಯನ್ನು ಕತ್ತರಿಸಿ ಕೈಯಲ್ಲಿ ಕೊಡುವೆ. ಎಚ್ಚರದಿಂದ ಮಾತನಾಡಲೇ ಕೊನ್ನೆ. ಸ್ಟಾರ್ಟಿಂಗ್ ಶುರುವಾಯ್ತ್ರಿ, ಕಡ್ತಾ ಬಡ್ತಾ ಹೊಡೆದ್ರಿ ಕೋಲ್ ಮಿಂಚು, ಹೊಡೆದ್ರಿ ಸಿಡ್ಲು, ನನಗ್ ಬಂತ್ರಿ ಅಪ್ಪ ಸುಸು. ನನಗೆ ಎಚ್ಚರಿಕೆ ಗಂಟೆ ಬರಸೋನಲ್ಲಿ ಕತ್ತೆಗಿರುವ ನಿನ್ನ ಹಿಂದೆ ಈ ಪೈಲು ಭೀಮರಾಯನೆಂದು ಮೆರೆದಾಡುವ ಮಗನೇ, ಹೊತ್ತು ನೋಡಿ ಆರಿಸುವೆ. ಈ ನಿನ್ನ ಗುರುವಿನ ದರಿದ್ರ ದೇಹವನ್ನು ಗಂಡಸ್ತನದ ಚಂಡ ನನ್ನ ಎದುರುಗಳಿಗೆ ನನ್ನ ಗುರುಗಳಿಗೆ ಅವಚ್ಯ ಶಬ್ದಗಳನ್ನು ಆಡೋದಲ್ಲದೆ ಸಿಗರೇಟಿನ ಹೊಗೆ ಬಿಡುವನಲ್ಲಿ ಬಿಟ್ಟ ಬಿಡೋ ಅವೇಕೆಯನ್ನು. ಏ ಗೌಡರಾಜ್, ನಿನ್ನ ಸೂರತನ ತೋರಿಸುವುದಕ್ಕೆ ಇದೇನು ರಣಭೂಮಿನೂ ಅಲ್ಲ, ರಾಜಕೀಯ ರಣರಂಗನೂ ಅಲ್ಲ. ಕುಸ್ತಿ ಕಣ ಇರೋದು ಕುಸ್ತಿ ಕಣ ಅನ್ನೋದು ನೆನಪಿರಲೇ ಮಗನ. ಲೇ ತಿರುಬೋಗಿ ನನ್ನ ಮಗ ಭೀಮರಾಯ್, ನನಗೆ ಉಪದೇಶ ಮಾಡಲು ನೀನೇನು ನನ್ನ ಗುರುನೂ ಅಲ್ಲ, ನಾನು ನಿನ್ನ ಶಿಷ್ಯನೂ ಅಲ್ಲ. ಆ ಕಾಡಿನಲ್ಲಿ ಹುಲಿಯ ತರ ಬೆಳೆಸಿದ ಈ ನಿನ್ನ ಇಲಿಯನ್ನು ಮುಂದಿನ ವರ್ಷ ಇದೇ ಕುಸ್ತಿ ಕಣದಲ್ಲಿ ಮಣ್ಣು ಮುಕ್ಕಿಸದೆ ಬಿಡಲಾರ ರಣನೀರ. ಲೇ ಬಂಡನ ಮಗನೇ, ಮುಂದಿನ ವರ್ಷ ಅಷ್ಟೇ ಅಲ್ಲಲೇ, ನೀನು ಹಿಡಿ 7 ಜನ್ಮ ಎತ್ತಿ ಬಂದರೂ ಅದು ನಿನ್ನಿಂದ ಸಾಧ್ಯವಿಲ್ಲ. ಈ ನನ್ನ ಗುರುಗಳ ಕೃಪೆಯಿಂದ, ತಂದೆ ತಾಯಿಯ ಆಶೀರ್ವಾದದಿಂದ, ಈ ಬಾಹುಗಳ ಬಲದಿಂದ ನಿನ್ನ ದರಿದ್ರ ದೇಹದಲ್ಲಿರುವ ಎಲುಬುಗಳನ್ನು ಪುಡಿ ಪುಡಿ ಮಾಡದೆ ಹೋದ್ರೆ ಧೂಳೆಬ್ಬಿಸಿದ ಬಾಹುದುರ್ ಬಾಹುಬಲಿಗೆಲ್ಲ ಈ ಕ್ರಾಂತಿ. ಸ್ವಚ್ಛದಿಂದ ಮೆರೆಯುವಂತ ಶ್ರೀಮಂತ ಗರುಡರಾಜ್, ಇದು ಕೆರಳಿನ ಕರ್ನಾಟಕದ ಹುಲಿ, ಸಿಡಿಗೆದ್ದರೆ ಭಾರತದ ಬಹದ್ದೂರು ಹುಲಿ. ನೀನು ಜಂಬ ಕೊಚ್ಚಿಕೊಂಡರೆ ರಚ್ಚಿಗೆದ್ದ ರೈತನ ಹುಲಿ. ಬರ್ರಿ ರಾಜಣ್ಣವ್ರ, ಮುಂದ ತೋರ್ಸ ನಮ್ ಪೋರ್ ಏನೈತಿ ಅಂತ. ಮುಂದೆ ಏಕೆ ಬಡ್ಡಿ ಬೋರ, ಹಿಂದೆ ಇದೇ ಕ್ಷಣದಲ್ಲಿ ತೋರಿಸುವೆ ಅವರಿಗೆ ಹಗಲು ನಕ್ಷತ್ರವನ್ನು. ನಡಿ ಬಡ್ಡಿ ಬೋರ, ಇದು ಕಾಲಚಕ್ರದ ಆರಂಭ. ಅಂತ್ಯ ಎನ್ನುವುದು ಈ ಗರುಡ ರಾಜನ ಅಂಗೈಯಲ್ಲಿರೋದ. ಹೋಗಲೇ ಹೋಗು. ಆ ನಿನ್ನ ಅಂತ್ಯ ಎಂಬ ಕಂತೆ ನನ್ನ ಕೈಯಲ್ಲಿದಂದು ನಿನ್ನ ಹಣೆ ಬರಲಿದ್ದರೆ ಯಾರಿಂದಲೂ ತಪ್ಪಲು ಸಾಧ್ಯವಿಲ್ಲ. ಹೋಗಲು ಬಿಡುಕಾಂತಿ, ಈ ಸಂತೋಷದ ಸುದ್ದಿಯನ್ನು ನಿನ್ನ ಮನೆಗೆ ಹೋಗಿ ಹಣ್ಣ ಹತ್ತಿಗರ ಮುಂದೆ ಹಂಚಿಕೋ. ನಾನು ಗರುಡಿ ಮನೆ ಕಡೆಗೆ ಹೋಗಿ ಹುಡುಗರ ತಾಲೀಮೆ ಮಾಡೋದನ್ನು ನೋಡಿ ಬರುತ್ತೇನೆ. ನಿಮ್ಮ ಇಚ್ಛಂತಿ ಆಗಲಿ ಗುರುದೇವ. ಗೆಲುವಿನ ಅಮಲವನ್ನು ತಲೆಯ ಮೇಲೆ ಏರಲು ಬಿಡಬಾರದು, ಸೋಲಿನ ನೋವನ್ನು ಮನಸ್ಸಿನ ಆಳಕ್ಕೆ ಇಳಿಸಬಾರದೆಂಬ ನನ್ನಣ್ಣನ ಅಮೃತವಾಣಿಯನ್ನು ನಾನೆಂದೂ ಮರೆಯಲಾರೆ. ಮುಡಿದ ಮಲ್ಲಿಗೆನ್ನೇ ಮುಡಿದು ಮಂದಹಾಸದಿಂದ ಮುಗಳಿಗೆ ಬಿರುವ ಆ ನನ್ನ ಮನದ ಅರಗಣಿಯ ಮುಖ ಈ ಜನರ ಮಧ್ಯೆ ಚಂದ್ರನಂತೆ ಒಳಿತಿತ್ತು. ಎಲ್ಲಿ ಮರಿಯಾದಳು ಈ ಚೆಲುವನ ಚಂದ್ರಮುಖಿ. ಕಾವೇರಿ, ನೀನಾ? ಈ ಜನರ ಮಧ್ಯೆ
ಈ ನನ್ನ ಎರಡು ಕಣ್ಣುಗಳು ನಿನ್ನನ್ನೇ ಹುಡುಕುತ್ತಿದ್ದವು. ಇಂದು ಕುಸ್ತಿಯಲ್ಲಿ ನಿಮ್ಮ ಶೌರ್ಯ ಸಾಹಸ ಕಂಡು ನನಗಂತೂ ಬಹಳ ಬಹಳ ಖುಷಿಯಾಗೋಯಿತು. ಆದ್ರೂ ನಾನೇ ಶೂರಾದಿ ಶೂರ ಅಂತ ಮೆರೆಯುತ್ತಿದ್ದ ಗರುಡರಾಜನ ಸೊಕ್ಕನ್ನ ಸಾವಿರಾರು ಜನರ ಎದುರಿಗೆ ಮಣ್ಣು ಮುಗಿಸಿದ್ರಲ್ಲ, ನನಗಂತೂ ಪರಮಾನಂದವಾಯ್ತು. ಪರಮಾನಂದ ಅಷ್ಟೆಲ್ಲ ಕಾವೇರಿ, ನನಗೆ ಹಿಂಡು ಹಾಲು ಕುಡಿದಷ್ಟು ಖುಷಿಯಾಗೈತಿ. ಮಳೆ ಬಂದರೆ ಮರದಡಿ ನಿಲ್ಲಬೇಡ, ಕಷ್ಟ ಬಂದರೆ ನಂಟರ ಮನೆಗೆ ಹೋಗಬೇಡ, ಸುಖ ಬಂದರೆ ನಂಬಿರುವ ದೇವರನ್ನು ಮರಿಬೇಡ ಎನ್ನುವ ಹಾಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳತಿ ನೀ ನನ್ನೊಂದಿಗಿರುವಾಗ ಈ ಕ್ರಾಂತಿಗೆ ಸೋಲೆಂಬ ಅಪಸರವೇ ಇಲ್ಲ. ಕಾವೇರಿ, ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು, ಗುರು ಕಲಿಸಿದ ವಿದ್ಯೆ, ಸೋಲಿಸಲಾಗದ ಶಕ್ತಿ, ಕಾಪಾಡಿಕೊಂಡ ಬಂದ ಸತ್ಯ, ಬಿಡಿಸಲಾಗದ ಬಂಧನವೇ ನಿಷ್ಕಲ್ಮಶವಾದ ಪ್ರೀತಿ. ಬಾಲ್ಯದಿಂದ ಕೂಡಿದ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕೆಂದರೆ ಈ ಸುಂದರವಾದ ಸಮಯದಲ್ಲಿ ನಿನಗೆ ಮರೆಯಲಾಗದಂತ ಕಾಣಿಕೆ ಕೊಡಬೇಕೆಂದಿರುವೆನು. ಹೌದಾ? ಅದೇನು ತಂದಿದ್ದೀರಾ ಅಂತ ನೋಡೋಣ. ತೋರಿಸ್ಬೇಕಾ? ಹಾಗಾದ್ರೆ ಕಣ್ಮುಚ್ಚು. ಇದೇನಿದು ಕ್ರಾಂತಿ? ನನ್ನ ಜೀವನದಲ್ಲಿ ಮರೆಯಲಾರದಂತ ಅಮರವಾದ ಕಾಣಿಕೆ ತಂದಿದ್ದೀರಲ್ಲ. ಈ ನನ್ನ ಸಿಂಗಾರದ ಹೆಣ್ಣಿಗೆ ಬಂಗಾರದ ಮೂಗುತಿಯನ್ನೇ ಇಟ್ಟಿರುವೆ. ಇಂದು ನಾನು ನಿಜವಾಗ್ಲೂ ಮುತ್ತೈದೆ ಆಗಿದೆ. ನಿಜ ಕಾವೇರಿ, ಮುತ್ತೈದೆ ಎಂದ್ರೆ 5 ಮುತ್ತಗಳನ್ನು ಹೊತ್ತವಳೆ ನಿಜವಾದ ಮುತ್ತೈದೆ. ಮೊದಲನೇ ಮುತ್ತು ಎಂದ್ರೆ ಅಣಿಯಲ್ಲಿರುವ ಕುಂಕುಮ, ಎರಡನೇ ಮುತ್ತು ಎಂದ್ರೆ ಮೂಗಿನಲ್ಲಿರುವ ಮೂಗುತಿ, ಮೂರನೇ ಮುತ್ತು ಎಂದ್ರೆ ಕೊರಳಲ್ಲಿರುವ ತಾಳಿ, ನಾಲ್ಕನೇ ಮುತ್ತು ಎಂದ್ರೆ ಕೈಯಲ್ಲಿರುವ ಅಶುರುಬಳೆ, 5ನೇ ಮುತ್ತು ಎಂದ್ರೆ ಕಾಲಲ್ಲಿರುವ ಕಾಲುಂಗುರ. ನಿಮ್ಮಷ್ಟು ತಿಳಿದವಳಂತೂ ನಾನೆಲ್ಲ ಕ್ರಾಂತಿ. ಏನ್ ಮಾಡುದು? ಈ ಭಾರತದಲ್ಲಿ ನಡೀತಿರುವ ಸನಾತನ ಸಂಸ್ಕೃತಿಯ ಬಗ್ಗೆ ಅದೆಷ್ಟೊಂದು ತಿಳಿದುಕೊಂಡ್ರು ಕಡಿಮೆನೆ. ಆದ್ರೂ ನಮ್ಮಣ್ಣ ಕ್ರೂರಿ ನಿದ್ರೆಯನ್ನ ಬಂಧನದಿಂದ ಆದಷ್ಟು ಬೇಗ ನನ್ನನ್ನು ಪಾರು ಮಾಡಿ ಅಂತ ಕೇಳಿಕೊಳ್ಳುವಂತೆ ನಾನು ನಿಮ್ಮಲ್ಲಿ. ಯಾಕಂದ್ರೆ ಈ ನಿಮ್ಮ ಪ್ರೀತಿಯ ತೋಳಿನಲ್ಲಿ ಹಾಯಾಗಿ ಮಲಗಬೇಕು ಅಂತಾನೆ ನನ್ನ ಆಸೆ. ಈ ನನ್ನ ಆಸೆಯನ್ನ ಯಾವಾಗ ಈಡೇರಿಸ್ತೀರಾ ಅಂತ ನಾನು ನಿಮ್ಮಲ್ಲಿ ಕೇಳಬಹುದೇ? ಕಾವೇರಿ, ಮೊದಲು ಈ 5 ಮುತ್ತುಗಳನ್ನು ಬಿಡಿಸಿ ಹೇಳಬೇಕು ಕೇಳು. ಮೊದಲನೇ ಮುತ್ತು ಎಂದರೆ ಅಣಿಯಲ್ಲಿರುವ ಕುಂಕುಮ. ಆ ಕುಂಕುಮದ ಬಣ್ಣ ಕೆಂಪು. ಆ ಕೆಂಪು ಈ ಜಗತ್ತಿಗೆ ಅಪಾಯಕಾರಿಯಾಗಿ ತೋರುತ್ತದೆ. ಗಂಡನನ್ನು ಬಿಟ್ಟು ಬೇರೊಬ್ಬ ಪರಪುರುಷನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವರನ್ನು ಭದ್ರಕಾಳಿ ರೂಪ ತಾಳಿ ಸಂಹಾರ ಮಾಡಲಿ ಎನ್ನುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳು ಅಣಿಗೆ ಕುಂಕುಮ ಧರಿಸುತ್ತಾರೆ. ಎರಡನೇ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ, ಅಂದ್ರೆ ನತ್ತು. ಗಂಡನೇ ದೇವರು, ಗಂಡನೇ ಸರ್ವಸ್ವ, ಗಂಡನ ಹೆಸರು ಸದಾ ಉಸಿರಲ್ಲಿ ಉಸಿರಾಗಿ ಬೆರೆತಿರಬೇಕೆಂದು ಮೂಗಿನಲ್ಲಿ ಮೂಗುತಿ ಧರಿಸುತ್ತಾರೆ. ಮೂರನೇ ಮುತ್ತು ಅಂದ್ರೆ ಕೊರಳಲ್ಲಿರುವ ತಾಳಿ. ಇನ್ನು ತಾಳಿಯ ಬೆಲೆ ಅಪಾರವಾಗಿದೆ ಈ ಪ್ರಪಂಚದಲ್ಲಿ. ಮೂಡನ ದಿಕ್ಕಿನಿಂದ ಉದಯಿಸಿ ಬರುವ ಆ ಸೂರ್ಯನನ್ನೇ ಸಂಹಾರ ಮಾಡಿದ್ದು ಈ ತಾಳಿ. ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಶಿಶುಗಳನ್ನಾಗಿ ಮಾಡಿ ತೊಟ್ಟಿಲಲ್ಲಿ ಹಾಕಿ ಜೋಗಳ ಹಾಡಿದ್ದು ಈ ತಾಳಿ. ಗಂಡನ ಮನೆಯಲ್ಲಿ ಹೆಣ್ಣು ಎಷ್ಟೇ ಕಷ್ಟ ಕಾರ್ಪುಣ್ಯ ಕುತ್ತಿಗೆಯವರಿಗೆ ಬಂದರೂ ಸಹಿಸಿಕೊಂಡು ಹೋಗಲಿ ಎನ್ನುವ ದೃಷ್ಟಿಯಿಂದ ಗಂಡನಿಂದ ತಾಳಿ ಕಟ್ಟಿಸುತ್ತಾರೆ. ನಾಲ್ಕನೇ ಮುತ್ತು ಅಂದ್ರೆ ಕೈಯಲ್ಲಿರುವ ಶಿರುಬಳೆ. ರೈತ ಭೂತಾಯಿ ಮಡಿಲಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ 3 ತಾಳಿನ ಕುರಿಯಿಂದ ಆ ಭೂತಾಯಿ ಉಡಿ ತುಂಬುತ್ತಾನೆ. ಕೆಲವು ದಿನಗಳಲ್ಲಿ ಹಚ್ಚ ಹಸಿರಾಗಿ ಬೆಳೆದು ನಿಲ್ಲುತ್ತಾಳೆ ಆ ಭೂತಾಯಿ. ಅದರಂತೆ ಹೆಣ್ಣು ಗಂಡನ ಮನೆಯಲ್ಲಿ ಸದಾ ಹಚ್ಚ ಹಸಿರಾಗಿರಲಿ ಎನ್ನುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳ ಕೈಗೆ ಹಸಿರು ಬಳೆಯನ್ನು ತೊಡಿಸುತ್ತಾರೆ. ನಾನಂತೂ ಆಗ್ಲೇ ಹೇಳಿದ್ನಲ್ಲ, ನಿಮ್ಮಷ್ಟು ತಿಳಿದವಳಂತೂ ನಾನಲ್ಲ. ಐದನೇ ಮುತ್ತು ಅಂದ್ರೆ ಕಾಲಲ್ಲಿರುವ ಕಾಲುಂಗುರ. ಇನ್ನು
ಈ ಕಾಲುಂಗ್ರ ಅಂತಿಂತ ಕಾಲುಂಗ್ರ ಅಲ್ಲ, ಹಳ್ಳಿಯ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ. ಪ್ರೀತಿ ಅನ್ನೋದು ಬಾಯಿ ಕಣ್ಣಿನಿಂದ ಹುಟ್ಟಿ ಬರುವುದಲ್ಲ, ಅದು ಹೃದಯದಿಂದ ಹುಟ್ಟಿ ಬರುವ ಆಶಾಕಿರಣ. ನೋಡು ಕಾವೇರಿ, ನಮ್ಮಿಬ್ಬರ ಪ್ರೀತಿ ಆ ಸೂರ್ಯ ಚಂದ್ರರಷ್ಟೇ ಸತ್ಯ. ಆದಷ್ಟು ಬೇಗನೆ ನಿಮ್ಮ ಅಣ್ಣನ ಅಟ್ಟಾಸವನ್ನು ಬಗ್ಗು ಬಡಿದು ನಿನ್ನನ್ನು ನನ್ನ ಮನೆಯ ರಾಣಿಯನ್ನಾಗಿ ಮಾಡಿಕೊಳ್ತಾನೆ. ಆದ್ರೆ ಎಂಬ ಅಪಸ್ವರವೇಕೆ ನನ್ನ ರಾಜ? ನಮ್ಮಿಬ್ಬರ ಮನಸ್ಸು ಒಂದಾದ ಮೇಲೆ ಅಣ್ಣನಷ್ಟೇ ಏಕೆ, ಆ ಹರಿಹರ ಬ್ರಹ್ಮ ಬಂದರೂ ಕೂಡ ನಮ್ಮಿಬ್ಬರ ಸಂಬಂಧ ಮುರಿಯಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಸುಂದರವಾದ ಸಮಯದಲ್ಲಿ ತಮ್ಮ ಮಧುರ ಕಂಠದಿಂದ ಒಂದು ಹಾಡು ಕೇಳಬಹುದು? ಖಂಡಿತವಾಗಲಿ. ಸಂಗಾತಿಯೇ 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 ಸಂಗಾತಿಯೇ
ದಯವಿಟ್ಟು ಇಲ್ಲಿ ಯಾರು ನೀರು ಹೋಗ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಸಾಮಾನು ಇರ್ತಾವೆ ದಯವಿಟ್ಟು ಅಸಹ್ಯತನ ಮಾಡಬೇಡ್ರಿ ದಯವಿಟ್ಟು. ಬರೀ ಊರಾಗ ಬರೀ ಹಳೆ ಗಿರಾಕಿನ ಆಮೇಲೆ ಬರೀ ಓಡಾಡ್ರಿ ಇವರೆಲ್ಲ ನನಗ ಹೆಂಗ್ ಮಾಡಾಕಿತ್ತ ಮೊದಲ ನಾನ ಕಣ್ಣು ಕಾಳದ ಕೂಡೆ ನಿಂತು ಬಿಟ್ರ ಈ ಕಡೆ ಯಾರು ಬರಾಕತ್ತಾರ ಬರ್ಲಿ 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 ಹುಟ್ಟಿದಾಗ ನಾವೇ ಬೇಕಂತಾರ, ಮದುವಾದಾಗ ನಾವೇ ಬೇಕಂತಾರ, ಹೆಸರಿಡುವಾಗ ನಾವೇ ಬೇಕಂತಾರ, ಅವನು ಕುಂಟೆ ಮುರಿದು ಕೂರಿ ಮಾಡ್ಬೇಕಾದ್ರೆ ನಾವೇ ಬೇಕಂತಾರಿ. ಅವನವನು ಇದೆಲ್ಲಕ್ಕಿಂತ ಹೆಚ್ಚಾಗಿ ಲಾಠಿ ಸತ್ತಾಗ ಪುಲಾರ ಮಾಡ್ಬೇಕಾದ್ರೆ ಗೊಬ್ಬರ ಸಾಯಿಸಿ ಒಣನು ಪುಲಾರ ಬೇಕಂತಾರೆ. ಅಲ್ಲ, ಇಂಥ ಇಂಪಾರ್ಟೆಂಟ್ ಪರ್ಸನ್ ಮದುವಾಗಕ್ಕ ಆ ದೇವರು ಒಂದು ಹೆಣ್ಣನ್ನು ಕೊಡವಲ್ಲ ರೀ, ಒಂದು ಗೊಂಬೆನೂ ಕೊಟ್ಟಿಲ್ಲ. ಹಿಂಗಾದ್ರ ಹೆಂಗ ಅಂತಿ ನಮ್ಮಂತ ಹೆಂಗ್ ಹುಡುಗ ನಾವು ಎತ್ತು ಕೂಡ ತಲೆ ಬರ್ತಾವ. ನಾವು ನಮ್ಮ ತಾಯಿ ಅಳಿಸಿದ್ದು ಬೆಳೆಸಿದ್ದು ಭಿಕ್ಷೆ ನೀಡ್ರಿ ಅಂತ. ಯಪ್ಪ ಪುಣ್ಯಾತ್ಮ, ಅಳಸಿದು ಬಳಸಿದು ಕೊಡಾಕ್ ಹೋಗ್ಬೇಡ. ಕೊಡೋದು ಕೊಡ್ತೀವಿ, ಒಂದು 500 ಕಡ 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 ಓಟ ಕಟ್ಟು ಬಿಡು. ನಾವು ಚಿಕನ್ ಬಿರಿಯಾನಿ ತಿಂದು ಭಾಳ ಸಾಕು. ಈಗೇನು ಮಾಮೂಲಿ ಭಿಕ್ಷಿಕೆಲ್ಲಪ್ಪ 5 ರೂಪಾಯಿ ಭಿಕ್ಷಿಕೆ ಅಂತ ಕಾಣಿಸ್ಕೈತಳ. ನಾ ಭಿಕ್ಷಿಕೆಲ್ರಿ, ಈ ಊರ ಹೊಸದಾಗಿ ಅಪಾರ್ಟ್ಮೆಂಟ್ ಆಗಿ ಬಂದ ಟೀಚರ್ ಟೀಚರ್ ಅಂದ್ರೆ ಕನ್ನಡ ಶಾಲೆ ಮಾಸ್ತರ್ ಅದೀನಿ. ಅಯ್ಯೋ ಟೀಚರ್, ಇದೇನ್ರಿ ಟೀಚರ್? ಹೆಂಗ ಕಲಿಸ್ತೀನಿ ಅಂತೀರ ಸಾಲಿನ? ಟೀಚರ್ಸ್ ಕರ್ಕ ಬಂದೇನ್ರಿ. ನಮ್ಮ ಹೆಡ್ಲೈಟ್ ಹಾಕೋದ್ರೆ ಏನಾತ, ನಾನು ಏನ್ ಹೇಳ್ಕೊಡ್ತಿಲ್ಲ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಹಿಂಗ ಇಂಗ್ಲಿಷ್ ಟಸ್ಸು ಪುಸ್ಸು ಅಂತ ಮಾತಾಡಕತ್ರಿ ಅಂದ್ರ ನೀವ್ ಇಂಗ್ಲಿಷ್ ಕಲಿಸ್ತಾರ ಅಂತ ಗ್ಯಾರಂಟಿ ಅದ. ಯಾಕಂದ್ರ ಈ ಊರಾಗ ಇಂಗ್ಲಿಷ್ ಮಾತಾಡವಂದ್ರ ನಾನೊಬ್ಬನೇ ಹೋಗ್ಬಿಡ್ರಿ. ಅಂತೂ ಹಾಳೆ ಬಿದ್ದು ಶಾಲೆಗೆ ಅಂತದ ಗೊಂಬೆ ಅಂತ ಟೀಚರ್ ಬಂದ್ರಲ್ಲ, ಅಷ್ಟು ಸಾಕು. ಅವನು ನನ್ನ ನಿಮ್ಮ ಮಾವ ಅಂತ ತಿಳ್ಕೊರಿ. ಬೇಕಾದಾಗ ನನಗೆ ಊಟ ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೋರಿ. ಊಟ ಏನಂದೆ? ಏನಿಲ್ಲ ರೀ, ಏನಿಲ್ಲ. ಅಲ್ರಿ ಮೇಡಮ್ ಅವ್ರ, ತಾವು ಯಾರಂತ ಗೊತ್ತಾಗಲಿಲ್ಲ. ಅದಿರ್ಲಿ, ಯಾಕೋ ಬರೋಬರ್ತ ಭಾಳ ಹುಷಾರಾಗಿ ಮಾತಾಡತ್ತೀರ. ಆಮೇಲೆ ನೀನು ಯಾರ? ಬಡಿಗೆ ಕೆತ್ತಿ ಸಂದು ನೋಡಿ ಹೊಡಿಯೋ ಬಡಿಗರ ಬಸ್ಸರಿ. ನೀವು ಅದನ್ನು ಗೊತ್ತಿಲ್ಲೇನ್ರಿ? ಜನರಲ್ ನಾಲೆಜ್ ಬಾಳ ಕಡಿಮೆ ಅಂತ ಕಾಣ್ತದ್ರಿ. ಏನ್ ಮಾಡ್ತಪ್ಪ ಬಡಿಗೆ ಕೆತ್ತಿ? ಈ ತುದಿನ ಚೂಪಾಗಿ ಕೆತ್ತಿ ಸಂದು ನೋಡಿ ಹೊಡಿ, ತಿಳಿತೋ ಇಲ್ಲ? ಅಯ್ಯೋ ಯಪ್ಪ, ಮಾಕಾಳಿ ಏನ್ ಹಿಡ್ಕೋಬೇಕು ಯಾವ ಹೇಳಿದ ಮಾತಂದ್ರೆ ನೋಡಿ. ಅವ್ವ ಮಾಕಾಳಿ, ನನ್ನ ಅಲ್ಲ ಕಿತ್ತಿ ಕೈಯಾಗ ಬಂದವು. ಏನ್ ಹಿಡ್ಕೋಬೇಕು ಹೇಳಿದ್ರ ಮ್ಯಾಗಾದ್ರ ಹೊಡಿಯೋ. ಕೈ ಹಿಡ್ಕ ಅಲ್ಲ, ನನಗೆ ಹೇಳಲಾರ್ದ ಕೇಳಾರ್ದ ನನ್ನ ಕೈ ಹಿಡ್ಕೊಂಡು ಮ್ಯಾಲ ಹಿಡಿದು ಕೆಳಗಿನ ತನಕ ಸೌರಾಕತ್ತಿ. ಮತ್ತೆ ಒಮ್ಮೆ ಬಿಟ್ರೆ ಮಗನ ನಿನ್ ತಿಂಡಿ ಹಿಡಿತೇನಪ್ಪ.
ಯವ್ವ ಒಲ್ಯ ಒಂದು ಸಲ ಕೈ ಹಿಡ್ಕೊಂಡಕ್ಕನೇ ಮೂರಲ್ಲಿ ಕಿತ್ತಿ ಕೈಯ ಕೊಟ್ಟಿದ್ದೆ. ಏನಾದ್ರೂ ಅಪ್ಪಿ ತಪ್ಪಿ ಇನ್ನೊಂದ್ಸಲ ಕೈಯಾಗ ಹಿಡ್ಕೊಂಡಂದ್ರ 32 ಕಿತ್ತಿ ಕೈಯಾಗ ಕೊಡ್ತಿದ್ ನೋಡು. ಅಲ್ರಿ ಮೇಡಮ್ ಅವ್ರ, ಈ ನಂಬರಿ ಮೈ ಕೈ ಬ್ಯಾನಂಗ್ ಹೊಡೆದ್ರಿ ಈ ಖುಷಿ ಏನನ್ನ ಕೊಡ್ತಾರೆ ಇಲ್ಲ ಏನ್ ಮಾಡ್ತೀರಿ ಹೊರತಿಪ್ಲಿಗೆ ಮದರಂಗಿ ಬಣ್ಣ ಮಾರಿ ಮ್ಯಾಲ ಬುಲ್ಬುಲ್ಲು ಬಂದೈತೆ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ ಅವಯ ಬಿಸಾಲು ಬಿಸಿನ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತೆ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತೆ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಅವಯ ಬಿಸಾಲು ರಾತ್ರಿ ಪೂರ ಬರ್ತಾಳ ಅವಯ ಬಿಸಾಲು ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತೆ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತೆ ಭೂಮಿ ಮ್ಯಾಗ ಬಲ್ಲಂಗ ಬೆಳೆಗಳ ಬಂಗಾರ ಮೈ ತುಂಬ ಮಾಡಿಕೊಂಡ ಶೃಂಗಾರ ನಿನಗೆ ನನ್ನಿಸಲ ಬೆಳೆಸಾರ ನೋಡಿದವರ ಕರುಣತ್ಯಾರ ನನಗೊಂದ ಒಂದಾರ ನಡಿಗೆಯ ನೋಡಿ ಹಳೆಯದ ಹುಡುಗರು ನನಗೊಂದ ಒಂದಾರ ನಡಿಗೆಯ ನೋಡಿ ಹಳೆಯದ ಹುಡುಗರು ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತೆ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತೆ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನಾಗ ಅವಯ ಬಿಸಾಲು ರಾತ್ರಿ ಪೂರ ಬರ್ತಾಳ ಕನಸಿನಾಗ ಅವಯ ಬಿಸಾಲು ಅವಯ ಬಿಸಾಲು ಅವಯ ಬಿಸಾಲು ಬರ್ತೀನ್ರಿ ಮೇಡಮ್ ಬರ್ತೀನ್ರಿ. ಬಡಗಿ ಕೆತ್ತಿ ಊಟ ಸಿಡಿಯವನ ಚಿಚ್ಚಿ 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 ಇವ್ರಾಗ ಏನಾದ್ರೂ ನಾವೇ ಬೇಕ್ರಿ. ನಾವು ಯಾವ್ದಾದ್ರ ಜಾತ್ರೆ ಆಗ್ಬೇಕಾದ್ರೆ ನಾವೇ ಬೇಕು, ಯಾವ್ದಾರ ಲಗ್ನ ಆಗ್ಬೇಕಾದ್ರೆ ನಾವೇ ಬೇಕು, ಯಾವಾರ ಸತ್ತರೂ ಒಯ್ಯಕ್ ನಾವೇ ಬೇಕಂತ. ಅವನವನು ಇವ್ರಾಗ ಏನಾದ್ರೂ ಈ ಸುದ್ದಿಗಳು ಮುಡ್ಸಕ ಈ ವಾಲಿಕರ್ ಮೈಲಾರನೇ ಬೇಕ್ರಿ. ಅಂದಂಗ ಬಗಲಾಗ ಯಾವ್ದೋ ಒಂದು ಬಾಳೆಹಣ್ಣಿನಂತ ಫಿಗರ್ ಅಂತದ ಈಕಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ ತಕ್ಕಂದ್ರ ಆಯ್ತು ಮತ್ತೇನ್ರಿ ಮಾಡ್ಬೇಕೇನ್ರಿ? ಏನ್ ಮಾಡ್ತೇವ ಸಹಾಯ ರೀ. ನೀನು ತಿಂಡಿ ಎಬ್ಸ್ಕೊಂಡ ಬಂದಿ ಮಕ್ಳು ಈಗ ಒಬ್ಬೊಬ್ರು ತಿಂಡಿ ಮುಗೀತದ, ಇನ್ನೊಬ್ಬ ಸಹಾಯ ಹೌದ್ರಿ. ಏನು ಕೇಳ ಹೆಚ್ಚು ಮಾಡ್ಸ್ಕೊಂಡು ಹೆಚ್ಚು ಬರ್ರಿ 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 ಬರ್ರಿ
ಅಡ್ರೆಸ್ ಎಲ್ಲಿ ಬರ್ತಂತ ಹೇಳ. ಏನಿದು ನೀನು ಎಲ್ಲಿ 10ನೇ ಕ್ಲಾಸ್ ಓದಿಲ್ಲ, ಇವಾಗ ಎಲ್ಲಿ ಹೋಗ್ತೀನಿ? ಇದ್ರಾಗ ಅಡ್ರೆಸ್ ಅಳಿಸ್ಬೇಕಾದ್ರೆ ಏನಂತ ಹೇಳಿದ್ರಿ? ಒಬ್ಬರೇ ಮಗನ ಅವ ನೋಡ್ರ ಇಷ್ಟೊತ್ತು ನಮಗ ಚಾಪಿ ಕೆಳಗೆ ಆಟ ಆಡೋದು, ಇವ ಎಲ್ಲಿ ರಂಗೋಲಿ ಬಿಡಕ್ ಆಟ ಆಡೋ ಮಗ ಏ ನೋಡಿ ಪಿಸರ್ ನನ್ನ ಮಗನ ಸೀದಾ ಹಿಡಿಯೋದನ್ನ ಕಳಿಸಿ. ಹುಡುಗಿ ಹೆಂಗ ನೋಡಕ್ಕಿದು ಕುಲ್ಡೆ ಐತೆ, ಮೈ ಕೈ ಮುಟ್ಟಿ ಮಜಾ ಮಾಡಿದ್ರ ಆಯ್ತು. ಮತ್ತೇನ್ರಿ ಕೊಡ್ರಿ ಸೀದಾ ಅಡ್ರೆಸ್ಗೆ ಕರ್ಕೊಂಡು ಹೋಗ್ತೀನಿ ನಿಮ್ ಕೈನ. ಬರ್ತ ನೋಡ್ರಿ ಮತ್ತೆ ಒಡ್ರೋಣೆ ಬರ್ತ ನೋಡ್ರಿ. ಇದು ಅಲ್ಲ ಮತ್ತೆ ಈ ಕಡೆ ಹೋದ್ರಂತ್ರ ಕಂಬರೋಣೆ ಬರ್ತದ್ರಿ. ಇದು ಅಲ್ಲ ಮತ್ತೆ ಇದು ಯಾವದಲ್ಲ ಅಂದ್ರ ನಾವ್ ನಿಂತಿರೋದೀಗ ಸಾರಿ ಒಳ್ಳೆ ಮತ್ತೆ ಕರೆಕ್ಟ್ ಅಡ್ರೆಸ್ ನೋಡ್ರಿ ಇದು. ಮೊದ್ಲ ಹೇಳ್ಬಾರ್ದೇನ್ರಿ, ನಮ್ ದನ ತಿರ್ಗಾಡ್ಸ್ದಂಗ ಊರೆಲ್ಲ ತಿರ್ಗಾಡ್ಸ್ಬಿಟ್ರಿ ನೀವು. ಹಿಡ್ಕೋಬೇಕ್ರಿ. ಒಲೆ ಒಂದ್ಸಲ ಹಿಡ್ದದಕ್ಕೆ ಮೈಯಾಗ ಇರ್ಭದ್ರ ಅವತಾರ್ತಾಳಿದೆ. ಮತ್ತೇನಾದ್ರು ಹಿಡ್ಕಂದ್ರ ಮೈಯಾಗ ದ್ಯಾಮವ್ವ ಕಂಠವ್ ಎಲ್ಲಾರು ಬಂದು ಸೇರಿ ಬಂದು ನನ್ನ ಕೆಲಸ ಮಾಡ್ತತಿ. ಹೆದರ್ಕೋಬೇಡ್ರಿ, ಯಾಕೆ ಬಹಳ ನೋಸಾಕತೈತಿ. ಮತ್ತೆ ನೋಸ್ಲಾಗ ಇರ್ತದೇನವ, ಆಕ್ಲ ಹಾಕಿಬಿಟ್ಟಿ ನಿಮ್ಮ ಅಕ್ಕನ ಹೊಡೆದ್ಲಿಲ್ಲ ಅಂತ ಬರೇನು ಕಾಣಿಸ್ತಾವ್ರಿ. ಮತ್ತೆ ನಿಮಗ ಕಣ್ಣು ಕಾಣಿಸ್ತಾವೇನ್ರಿ? ಗೊತ್ತಾಗಿಲ್ಲಲ್ಲ, ಅದಕ್ಕೆ ನಾವು ನಿಮ್ಮನ್ನ ಕೇಳಿದ್ವಿ. ಹೌದೇನ್ರಿ? ಅನ್ನಂಗ ಈ ಊರಾಗ ವಾಲಿಕರ್ ಅವ್ರ ಮುತ್ತ ನೀವೇನ? ಹೌದ್ರಿ. ಈಗ ಸುಮ್ಮನೆ ಮೇಲೆ ಬರ್ತಿರಲ್ಲ ನೀವು ಏನು ಹಾಕೊಂಡಿರ್ಲಿ. ಹೌದ್ರಿ. ಮತ್ತೆ ನೀವ್ಯಾರ್ರಿ? ಈ ಊರಿಗೆ ಹೊಸದಾಗಿ ಅಪಾರ್ಟ್ಮೆಂಟ್ ಮಾಡ್ಕೊಂಡು ಬಂದು ಟೀಚರ್ ಅದೀನಿ. ನಿಮಗ ಮಾಡ ಏನು ಸಹಾಯ ರೀ, ವ್ಯವಸ್ಥೆ. ಮತ್ತೆ ಈಗ ಟೀಚರ್ ಬಂದಿರ್ತಾರ ಊರಿಗೆ ಅಂತ ಬಾಡಿಗೆ ವ್ಯವಸ್ಥೆ ರೂಮ್ಗೆ ಮಾಡೋದ್ರಿ. ಮತ್ತೇನೆ ಹಂಗೆ ಉಮ್ರ ಏನೋ ಮ್ಯಾಲ ಬರ್ತಲ್ಲ ಹರ್ಕೊಡು ನಾನ ಮಾಡ ನಾವು ಆಟ ಬೇಕಾಗಿತ್ತು. ಮತ್ತೆ ಮಾಡಿ ನೋಡ್ರಿ, ರೂಮ್ ತೋರಿಸ್ ನೋಡ್ರಿ. ಬರ್ರಿ ಮತ್ತೆ ಹೋಗಮ್ರಿ. ಮತ್ತೆ ಇಷ್ಟೆಲ್ಲ ಸಹಾಯ ಮಾಡಿ ಹಂಗೆ ಆಕ್ಲ ಹಾಕ್ಬಿಡ್ರಿ. ಮತ್ತೆ ಇದು ಮತ್ತೇನ ಈಗ ಒಬ್ಬ ಗುಮ್ಮಿಸಿಕಾಯಿ ಬಿಟ್ಟ ನೀ ಹೆಂಗ್ ಬಿಡ್ತೀವಿ? ಚಾರು ಬಾರಿ
ಮೊದಲಿಗೆ ಬಡಿಸುತ್ತಿ ಬಳಿಗೆನ ತಿಳಿಸುತ್ತಿ ಬಳಿಗೆನ ಕುಡಿಸುತ್ತಿ ಶೋಭಾನ ಗಾತಗಳು ಬಂದಾಗ ಬಿದ್ದು ಕಡಿಸಲಿದ್ದು ತಿಳಿಸಿಕೊಡ ನಂಗ ಮದುವೆಯಿಂದ ಮುಗಿದಿಲ್ಲ ನೀ ಗಡಬಡ ಮಾಡಬೇಡ ಹುಬ್ಬಳ್ಳಿಯ ಸುಗದರಾಗ ಕಡಲೆ ಕಹಳೆ ಎಂತಾಗುತ್ತದೆ ತಾಜ ತಾಜ ಐದು ತಾಜ ತಡಗಾಡೋರು ನಾಗುಂಗೋದುವೆ ಪಾಸಲ್ಲ ಬಿಕ್ಕೈತಿ ಐತಮ್ಮ ನಗಡೈತೆ ಬಾಯಿಗೆ ಬರಂದ್ರಿ ಓಂಬ್ರಿ ಆಯ್ತ್ರಿ ಓಂಬ್ರಿ ಕಲಾಭಿಮಾನಿಗಳಲ್ಲಿ ಸವಿನಯ Thank you.
ರಾಮ ಹುಟ್ಟಿ ಕೃಷ್ಣ ಹುಟ್ಟಿ ಕಂಸನ ಕೊಂದ, ಪಾಂಡವರು ಹುಟ್ಟಿ ಕೌರವರ ಕೊಂದ್ರು, ಗೋಡ್ಸೆ ಹುಟ್ಟಿ ಗಾಂಧೀಜಿನ ಕೊಂದ. ಆದ್ರೆ ಈ ಮಿನಿಸ್ಟರ್ ರುದ್ರಯ್ಯ ಹುಟ್ಟಿದ್ದೆ ಆ ಬೆಟ್ಟಪ್ಪನ ಸಂಸಾರವನ್ನು ಸರ್ವನಾಶ ಮಾಡಲೆಂದೇ. ವಿಧಾನಸೌಧದಿಂದ ಪಾರ್ಲಿಮೆಂಟ್ ಅವರಿಗೆ ಹೆಸರು ಗಳಿಸಬೇಕಾದರೆ ಪ್ರಜ್ಞೆ ಇಲ್ಲದ ಇಂಥ ಪ್ರಜೆಗಳನ್ನು ತಿಳಿದು ರಾಜಕೀಯ ರಂಗದಲ್ಲಿ ಅದರಾದವರ ಸೆದೆ ಬಡಿದು ಗ್ರಾಮ ಪಂಚಾಯತಿ ಅಧ್ಯಕ್ಷ, ತಾಲೂಕು ಪಂಚಾಯತಿ ಸದಸ್ಯ, ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ನಾಗಿ ಈಗ ಈ ಭಾಗದ MLA, ಮೇಲಾಗಿ ಮಿನಿಸ್ಟರ್ ಆಗಿದ್ದೇನೆಂದ ಮೇಲೆ ನಾನು ಹೇರುವ ಒಂದೊಂದು ಹೇಳಿಯ ಮೆಟ್ಟನ್ನು ಹತ್ತಬೇಕಾದರೆ ಎದರಾಳಿಯ ಶಿರ ಹರಿದು ಆ ಎಣದ ಮೇಲೆ ಹೇರಿದ್ದೇನೆ ಎಂದ ಮೇಲೆ ಒಬ್ಬ ಚುಮ್ಮಕ ವ್ಯಕ್ತಿ ಪೈಲುವಾನ ಭೀಮರಾಯ್ ನನ್ನ ಬದ್ಧ ವೈರಿ ಕ್ರಾಂತಿಯ ಗೆಲ್ಲುವಂತೆ ಮಾಡಿದ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀರು ನೀರು ಎಂದು ಹೊರಗೆ ಸಾಯಬೇಕು. ಅಂದ ಮಾಡ್ತಾನೆ ಮಗನ, ಅಂದ ಮಾಡ್ತಾನೆ. ನಿಮ್ದ ಮಾಡಕತ್ತೇನ್ರಿ, ಬಟ್ಟಿಗೆ ಬಟ್ಟೆ ಹಾಕಿ ಬಟ್ಟೆ ಕಟ್ಟದ್ರಾಗ ಚಟ್ಟಿನ ಅಲ್ವ ನೋಡ, ಹಂಗ ಬಟ್ಟೆಗೆ ಬಟ್ಟೆ ಹಾಕತ್ರಿ. ಈ ಶರವೇಗದ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಆ ರಾಜಗೌಡನಿಗೆ ತಕ್ಕ ಶಿಕ್ಷೆ ಕೊಡಿ ಎಂದು ಏರ್ಪಾಡು ಮಾಡೆಂದು ಹೇಳಿದ್ದೆ. ಏನಾಯಿತು? ಸಾಬ್ರ, ಈ ನಿಂಪಿ ಅಷ್ಟು ಮಾಡ್ಲಾರ್ದಂತೇನ್ರಿ? ಬೆಳಗಂಬಾಲೆ ಕುರಿ ಮೇರ್ನ ಭಿಕಾರಿ ನನ್ನ ಮಗನೇ, ಹಿಂದಿನ ಚುನಾವಣೆಯಲ್ಲಿ ವಿರೋಧ ಪಕ್ಷದವರಿಗೆ ಸಪೋರ್ಟ್ ಮಾಡಲಾರದೆ ನಮ್ಮ ಬಗ್ಗೆ ಊರು ಊರು ಕೆರೆ ಕೆರೆಗೆ ಅಪಪ್ರಚಾರ ಮಾಡುತ್ತಿರುವುದೇ ಕತ್ತೆ. ಈ ನಿನ್ನ ಜೀವ ಇದ್ದರೆ ತಾನೇ ಮುಂದಿನ ಚುನಾವಣೆಯಲ್ಲಿ ಪ್ರತಿಪಕ್ಷದ ನಾಯಕರಿಗೆ ಸಪೋರ್ಟ್ ಮಾಡೋದು. ತಡೆಯ ಮಗನ, ತಡಿ, ನಿನ್ನ ಮರಣ ಹೋಮನೆ ಮಾಡುತ್ತೇನೆ. MLA ಸಾಹೇಬ, ಇದೊಂದು ಬಾರಿ ನಂದು ತಪ್ಪಾಗಿದೆ, ಕ್ಷಮಿಸಿ. ಕ್ಷಮಿಸಬೇಕಾ? ತಡೆಯ ಮಗನ, ನಿನ್ನ ಮರಣ ಹೋಮವೇ ಮಾಡುತ್ತೇನೆ. MLA ಸಾಹೇಬ, ನಿಮ್ಮಂತ ಜನಪ್ರತಿನಿಧಿಗಳು ನಮ್ಮಂತ ಬಡವರ ಮೇಲೆ ಈ ನಮ್ಮನೆ ದಬ್ಬಾಳಿಕೆ ರಾಜಕೀಯ ಮಾಡಿದರೆ ನಮ್ಮಂತವ್ರು ಎಲ್ಲಿಗೆ ಹೋಗಬೇಕು? ನಿನ್ನನ್ನು ಏನು ಮಾಡಿದ್ರು ಕ್ಷಮಿಸಿದರೆ ರಾಜಗೌಡ. ಪ್ರಚಂಡ, ಈ ದರಿದ್ರ ದೇಹವನ್ನು ನಮ್ಮ ನರಮಾಡಿಯಲ್ಲೇ ಊತಾಕಿದ್ರಿ. ಇದೇನಿದು ಗೌಡ್ರೆ? ಬೆಂಗಳೂರು ಏರೋಪ್ಲೇನ್ ಇಂದ ಲ್ಯಾಂಡ್ ಆಗೋದ್ರೊಳಗಾಗಿ ಡೆಡ್ ಬಾಡಿನ ರೆಡಿ ಮಾಡಿದ್ರಲ್ಲ, ಇದೆ ಎಂತ ಚಮತ್ಕಾರ. ಮುಂಗಾರಿನ ಸಿಡುಲು ಮಿಂಚಿನ ಹರ್ಬಟದಂತೆ ಬೆಳೆಯುತ್ತಿರುವ ಈ ಮಂತ್ರಿ ರುದ್ರಯ್ಯನಿಗೆ ಇದೆಲ್ಲ ಸಹಜ. ಹಾ ಗುರುರಾಜ್, ಇನ್ನು ಮೇಲೆ ನೀನು ಕುಸ್ತಿ ಕ್ರಿಕೆಟ್ ಅಂತ ಹೋಗೋದು ಬೇಡ. ಯಾಕೆಂದ್ರೆ ಕೇಳಬಹುದೇ? ಏಕೆಂದರೆ ಆ ನಿಮ್ಮ ಬಹಳ ದಿನದ ಆಸೆಯಂತೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡೋದಕ್ಕೆ ನಿನಗೆ ಈ ರಾಜ್ಯದ ಗೃಹ ಮಂಡಳಿಯ ಅಧ್ಯಕ್ಷನಾಗಿ ಮಾಡಿದ್ದಾರೆ.
ನನ್ನ ಹೆಸರು ಕೇಳಿದರೆ ಈ ಊರಿನಲ್ಲಿ ಮಾನವರ ನಡುಗುತ್ತಾರೆ. ಮುಂದೆ ನೋಡಿ ಹಣದ ಹೊಳೆ ಹೇಗೆ ಹರಿದು ಬರುತ್ತದೆ ಈ ಅರಮನೆಗೆ ಎಂದು. ಈಗಾಗಲೇ ಇರುವ ಅಕ್ರಮ ರಿಯಲ್ ಎಸ್ಟೇಟ್ ಕೋಟಾ ನೋಟು ಹುಡುಗಿಯರನ್ನು ವಿದೇಶಕ್ಕೆ ರಫ್ತು ಮಾಡೋದು 10 ಪಟ್ಟು ಹೆಚ್ಚು ಮಾಡುತ್ತೇನೆ. ಸಾಹೇಬ್ರ ನಮ್ಗೆ ಈ ನಿಗಮ ಮಂಡಳಿ ಅಧ್ಯಕ್ಷ ಮಾಡಬೇಡ್ರಿ. ಈ 10 ವರ್ಷ ಆಯ್ತು ನಮ್ಮ ಯಮನಾಳ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ. ಮುಂದೆ ಏನಾದ್ರ ಕೋರ್ಟ್ ಡಿಸಿಷನ್ ಆದ್ರ ನಮ್ಮ ಖಾನಾಪುರ ಗ್ರಾಮದಿಂದ ನಮ್ದೊಂದು ನಂಬರ್ ಮಾಡೋದು ಸಾಕು. ಹೋಸಲ ಸ್ವಲ್ಪ ಬೆಳೆದಾರ, ಈಗ ಏನಾದ್ರು ಬಿಟ್ರೆ ನೋಡಮ್ಮ ಅದೊಂದು ಸ್ವಲ್ಪ ಬೆಳೆದ ಸ್ವಚ್ಛ ಭಾರತ ಅಂತವ್ರು ಬಚ್ಚಲಿರೋ ಮೈತಗಳು ಮಾಡ್ತೇನ್ರಿ. ಬಡ್ಡಿ ಮರ ಮೊದಲು ನಿನಗೆ ಕೊಟ್ಟ ಕೆಲಸ ನೀಟಾಗಿ ಮಾಡುವುದು ಕಲಿ, ಆಮೇಲೆ ನಿನಗೆ ಏನು ಕೊಡಬೇಕು ಬಿಡುವ ಕನಸು ನಾನು ನಿರ್ಧಾರ ಮಾಡುತ್ತೇನೆ. ಗರುಡರಾಜ್, ನೀನು ಫೋನಿನಲ್ಲಿ ಹೇಳಿದಂತೆ ನಿನಗೆ ಅವಮಾನ ಮಾಡಿದ ಆ ದರಿದ್ರ ಭೀಮನನ್ನು ಯಮಲೋಕಕ್ಕೆ ಕಳಿಸಲು ಎಳೆತರಲು ಕಳಿಸಿದ್ದೇನೆ. ಹಾಗ ನೋಡು, ಆ ಹರಿಕೆ ಬಂದು ರಾಜಕೀಯ ಗಟ್ಟಿಗೇರಿದ ಪುಂಡ ಪುಡಾರಿಗಳಿರ ಯಾರು ಇಲ್ಲದ ಸಮಯದಲ್ಲಿ ನನ್ನನ್ನು ಎಳೆದು ತಂದಿರಿಯಲ್ಲ. ನನ್ನ ಶಿಷ್ಯ ಕ್ರಾಂತಿಗೆ ಏನಾದರೆ ಗೊತ್ತಾದರೆ ನಿನ್ನ ದೇಹದಲ್ಲಿ ಉಸಿರಿರುವುದರೊಳಗ ಹರಿದು ತಿನ್ನುತ್ತಾರೆ ಈ ಕೊಬ್ಬಿದ ದೇಹವನ್ನು. ಲೇಖಿರವಾಗಿ ಹರಿದು ತಿನ್ನುತ್ತಾನೋ ಹುರಿದು ತಿನ್ನುತ್ತಾನೋ ನೋಡೇನು ನಾಯಿ ದ್ವೇಷ ಎಂಬ ಬೆಂಕಿಯ ಜೋಳ ಮುಗಿಯಲೆ. ಪೈಲುವಾನ್ ಭೀಮರಾಯ್, ಹುಲಿಯಂತೆ ಕರ್ತಿಸುತ್ತಿರುವೆಯಲ್ಲ, ಇನ್ನು ನಾನು ಕಟ್ಟಿದ ಶರಪಂಜರ. ಈ ಶರಪಂಜರದಿಂದ ಸಿಕ್ಕಿಕೊಂಡು ಮರಳಿ ಹೋಗಲು ಸಾಧ್ಯವೇ ಇಲ್ಲ. ನಿಮ್ಮನ್ನು 3 ಅಡಿ ಜಾಗದಲ್ಲಿ ಗೋರಿಯ ತೋಡಿ ಮಣ್ಣು ಮುಚ್ಚಬೇಕು ಎಂದು ಕಾಯುತ್ತಿರುವನು ನನ್ನ ಬಲಗೈ ಬಂಟ ಕ್ರಾಂತಿಯ ಕಿಡಿ. ಕ್ರಾಂತಿ 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 ಅವನ ಹೆಸರು ಎತ್ತು ಬರಲೇ ಕತ್ತೆ. ಅವನು ಹೆಸರು ಎತ್ತಿದ್ರ ನಿನ್ನ ಗುಂಡಿಗೆಯಲ್ಲಿ ಉಸಿರು ನಿಂದಿರ್ತೈತಿಯಲ್ಲ. ಅನ್ಯಾಯ ಮೋಸ ವಂಚನೆ ಮಾಡುವ ದೇಶ ಹಾಳುವ ಲುಚ್ಚಗಳಿರ ನನ್ನ ಹುಲಿಯ ರಟ್ಟಾಗ 1000 ಓರಿಯ ಬಲ ಕೊಟ್ಟಾನ ನಮ್ಮ ಊರಿನ ಬಜರಂಗಿ ಬಲಿ ಹನುಮಪ್ಪ. ನಿಮ್ಮನ್ನು ಪುಡಿ ಪುಡಿ ಮಾಡುವ ಬಿಡಲಾರ ಈ ಊರಿನ ಕ್ರಾಂತಿಯ ಕಿಡಿ. ಕ್ರಾಂತಿಯನ್ನು ಇಟ್ಲಾರ ಹೈಕಮಾಂಡ್ ಬಟ್ಲಾರ. ಬಡ್ಡಿ ಬೋರ, ಇವನು ಮಾತಿಗೆ ಬಗ್ಗದ ಮನುಷ್ಯನಲ್ಲ. ಲೇ ಪ್ರಚಂಡ, ಕಟ್ಟಿ ಹಾಕಲವನ ಕೈಗಾಲಗಳನ್ನು. ನನ್ನನ್ನು ಕಟ್ಟಲು ಬಂದಿರಿಯಲ್ಲ, ಮುಟ್ಟಿ ನೋಡ್ರೆ ಈ ಕರ್ನಾಟಕ
ಬರಕತ್ತೇನ್ರಿ ಓ ರುದ್ರಯ್ಯ ನೀನಾ? ಬೆಂಗಳೂರಿನಿಂದ ಬಂದಿರುವೆಂದ ಮೇಲೆ ಈ ಊರಲ್ಲಿ ಏನಾದರೂ ಕೆಟ್ಟ ಕೆಲಸ ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿ ನನ್ನ ಗುರುಗಳು ಪೈಲ್ವಾನ್ ಭೀಮರಾವ್? ಗುರುಗಳೇ, ಗುರುದೇವ. ಗುರು ಶಿಷ್ಯರು ಇರಳುವುದೇನು ಕರಡಿ ಮನೆಯಲ್ಲ, ರಾಜಕೀಯ ಸೌಧ. ಅದು ನನಗೆ ಚೆನ್ನಾಗಿ ಗೊತ್ತು. ಈ ದರಿದ್ರ ಮನೆ ಕಡೆಗೆ ನನ್ನ ಗುರುಗಳು ಬಂದಿದ್ದಾರೆಂದೇ ತಿಳಿದು ನಾನು ಇಲ್ಲಿಗೆ ಬಂದೆದ್ದು. ಈ ಮಿನಿಸ್ಟರ್ ರುದ್ರಯ್ಯನ ಮನೆಗೆ ಬೆಳಗಾದ ತಕ್ಷಣ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಹೋಗ್ತಾರೆ. ಹೀಗಿರುವಾಗ ಅವರನ್ನು ಕಾಯುತ್ತಾ ಕುಳಿತುಕೊಳ್ಳಲು ನಾನೇನು ಜವಾನಲ್ಲ, ನಾನೇನು ನನ್ನ ಅಂತಸ್ತಿಕೆನ. ರಾಜಕೀಯ ಮಂಕು ಪಡೆದ ಹುಚ್ಚು ನಾಯಿ. ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಈ ರೀತಿ ಮಾತನಾಡ್ತಿರುವಲ್ಲ, ನಾಚಿಕೆ ಆಗದ ವೇದನೆ ಜನ್ಮಕ್ಕೆ. ಚುನಾವಣೆಯ ಸಮಯದಲ್ಲಿ ಜನರ ಕಾಲಿಗೆ ಬಿದ್ದು ಓಟು ಕೇಳಿ ಕುರ್ಚಿ ಗಿಟ್ಟಿಸಿಕೊಳ್ಳುವಾಗ ಎಲ್ಲಿ ಹೋಗಿತ್ತೋ ಇಲ್ಲಿನ ಅಂತಸ್ತು. ರೈತ ಹಗಲು ರಾತ್ರಿ ಬೆವರು ಸುರಿಸಿ ಬೆಳೆದ ಆಹಾರ ಧಾನ್ಯ ಸದ್ದಿಲ್ಲದೆ ತಿಂದು ಬಚ್ಚು ಬಳಸಿಕೊಳ್ಳುವಾಗ ಎಲ್ಲಿ ಹೋಗಿತ್ತೋ ಇಲ್ಲಿನ ಅಂತಸ್ತು. ಸೆಕ್ಯೂರಿಟಿ ಇಲ್ಲದೆ ಉಚ್ಚ ಒಯ್ಯಲು ವಸ್ತ್ರ ದಾಟದ ರಣ ಹೇಳಿಗಳು ನೀವು. ನಿಮ್ಮಂತ ಕತ್ತೆಗಳಿಗೆ ಬೇಕು ಈ ಅಂತಸ್ತು. ಲೇ ಗಾಂಧಿ, ನಮ್ಮ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುವುದೆಯಲ್ಲ ಮಗನ. ಮನೆ ಮನೆಗೆ ಹೊಲಕ್ಕೆ ಪವರ್ ಸಪ್ಲೈ ಮಾಡಿದವರು ಯಾರು? ನಾವು. ಪ್ರತಿ ಒಂದು ಹಳ್ಳಿಗೆ ಸಿಸಿ ರೋಡ್ ಮಾಡಿದವರು ಯಾರು? ನಾವು. ಪ್ರತಿ ಒಂದು ಹಳ್ಳಿಯಲ್ಲಿ ಬಸ್ಸಿನ ವ್ಯವಸ್ಥೆ, ರೋಡಿನ ವ್ಯವಸ್ಥೆ ಮಾಡಿದವರು ಯಾರು? ನಾವು. ಕುಡಿಯಕ್ಕ ಹಳ್ಳಿಯಾಗ ನೀರಿನ ವ್ಯವಸ್ಥೆ ಮಾಡಿದವರು ನಾವು. ಸಮಾಜದಲ್ಲಿ ಕುಂದ್ರಕ್ಕ ಸಮುದಾಯ ಭವನ ಮಾಡಿದವರು ನಾವು. ಲೇ ಮಂಗೆ, ಇಷ್ಟೆಲ್ಲ ಮಾಡಿದರು ಸಾಲದ ನಿನ್ನ ಹೇಸಿ ಜನ್ಮಕ್ಕೆ. ಲೇ ಕಮಂಗಿ, ನೀರು ಕೊಡಕ್ಕಾಗುತ್ತೇನೋ ನಿಮ್ಮ ಕೈಯಿಂದ? ರೈತ ದೇಶದ ಬೆನ್ನೆಲುಬು ಅಂತ ಕೇವಲ ಭಾಷಣ ಬಿಗಿಯಲು ಸಾಲದು. ಆ ರೈತನಿಗೆ ನೀರು ಕೊಡಿ, ಒಳ್ಳೆ ಒಳ್ಳೆ ತಳಿ ಬೀಜ ಗೊಬ್ಬರ ಕೊಡಿ, ಆಧುನಿಕ ರೀತಿಯ ಕೃಷಿ ಪದ್ಧತಿ ಜಾರಿಗೆ ತನ್ನೆ. ಅಂದಾಗ ರೈತನಿಗೆ ಬಲ ಬರ್ತೈತಿ, ದೇಶ ಉದ್ಧಾರ ಆಕತಿ. ಲೇ ರಾಜಕೀಯ ರಣ ಹೇಳಿಗಳೇ, ನೀವು ಏನೇ ತ್ರಿಪುಲಾಗ ಹಾಕಿದ್ರು ಈ ಕರ್ನಾಟಕದ ವೀರ ರೈತರು ಮುಂದೆ ಹಿಟ್ಟ ಹೆಜ್ಜೆ ಹಿಂದಕ್ಕೆ ಇಡುವುದಿಲ್ಲ. ರೈತನ ಸಾಮಾನ್ಯ ಸಮಸ್ಯೆಗೆ ಸ್ಪಂದಿಸಿ, ಆವಾಗ ನಿಮ್ಮನ್ನ ಗಂಡಸರು ಅಂತ ಕರಿತೀನಿ. ಅದನ್ನು ಬಿಟ್ಟು ನಿಮ್ಮ ವೋಟ್ ಬ್ಯಾಂಕಿಯಾಗಿ ಆ ಪಕ್ಷದವರ ಮೇಲೆ ಈ ಪಕ್ಷದವರು, ಈ ಪಕ್ಷದವರ ಮೇಲೆ ಆ ಪಕ್ಷದ ಮೇಲೆ ಆಗ್ತಿರಲ್ಲ. ಲೇ, ಈ ರಾಜ್ಯದ ರೈತರು ಸಿಡಿದೆದ್ದರೆ ಇಂದಲ್ಲ ನಾಳೆ ನಿಮ್ಮ ಹರಗತ್ತಿದ ಅಂತಸ್ತು ಸುಟ್ಟು ಬೂದೆ ಆದಿತ್ತು. ಓಶಾ ತಮ್ಮ ಕ್ರಾಂತಿ, ನಿನ್ಗೆ ಯಾಕೆ ಬೇಕು ಈ ರಾಜಕೀಯ? ಬಿಟ್ಬಿಡ ಸುಮ್ಮನೆ. ನಾನೊಬ್ಬ ಈ ದೇಶದ ಪ್ರಜೆ, ನನಗೆ ಮಾತನಾಡಲು ಹಕ್ಕಿದೆ. ಈಗಿನ ರಾಜಕೀಯ ಅನ್ನೋದು ಹುಚ್ಚು ನಾಯಿಗಳ ಬಾಯಲ್ಲಿ ಬೆಲ್ಲದ ಬಟ್ಟೆ ಸಿಕ್ಕಂತಾಗಿದೆ. ಮಗನ ಹೆಚ್ಚಿಗೆ ಮಾತನಾಡಿದರೆ ಇಲ್ಲಿಂದ ನೀನು ಹೋಗುವುದಿಲ್ಲ, ನಿನ್ನ ಹೆಣ ಹೋಗ್ಬೇಕಾಗುತ್ತದೆ. ಹುಷಾರನೇ ಮಗನ, ಹುಷಾರ. ಒಳಗೆ ಬಂದಿರೋ ನನ್ನ ಮೇಲೆ ಹೊರಗೆ ಹ್ಯಾಂಗ್ ಹೋಗ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ಲೇ ಹರಂಕೋರ, ನೀವು ಹಾಕುವ ಈ ಖಾದಿ ಬಟ್ಟೆಗೆ ಈ ದೇಶದ ರೈತ ಗಂಜಿ ಇದ್ದಾಗೆ. ನಿಮ್ಮ ರಾಜಕೀಯ ಕುರ್ಚಿಗೆ ಮೊದಲು ಮಳೆ ಹೊಡೆದಿದ್ದು ಈ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತ ವಿಶ್ವಕರ್ಮ. ನಿಮ್ಮಂತ ಪುಡಾರಿಗಳನ್ನು ಬಗ್ಗು ಬಡಿಯಲು ಸಿಡಿದೆದ್ದರೆ ಗುಡುಗೊಡಿದ ಹುಲಿ ಇದು. ಪುಟಿದೆದ್ದರೆ ಪುಂಡರ ಮಿಂಡ, ಕ್ರಾಂತಿಯ ಕೆಂಡ. ಮಕ್ಕಳೇ,
ಗಣರಾಜ್ ತಡ ಮಾಡದ ಗುರು ಶಿಷ್ಯರ ಅಂತೆ ಆಗಲೇಬೇಕು. ಡೋಂಟ್ ವೆರಿ ಮಂತ್ರಿಗಳೇ, ನೀವು ಅಸೆಂಬ್ಲಿ ಮುಗಿಸಿಕೊಂಡು ಬರೋದ್ರೊಳಗಾಗಿ ನಾನು ಅದಕ್ಕೊಂದು ಏರ್ಪಾಡು ಮಾಡೇ ಮಾಡುತ್ತೇನೆ. ಈ ಊರಲ್ಲಿ ಎತ್ತಿ ಮೇರೆಯುವ ಅಧಿಕಾರಿಗಳಿಗೆ ನಾ ಕೊಡುವ ಶಿಕ್ಷೆಗೆ ನಾನೇಕೆ ಹುಟ್ಟಿ ಬಂದೆ ಈ ಪ್ರಪಂಚಕ್ಕೆಂದು ಕೊರಿಗಿ ನರಳಿ ಸಾಯಬೇಕು ಹಾಗೆ ಮಾಡುತ್ತೇನೆ. ಅಷ್ಟು ಮಾಡು ಸಾಕು. ಹಣ ಎಷ್ಟೇ ಖರ್ಚಾಗಲಿ ನಾನು ಕೊಡುತ್ತೇನೆ. ಈ ನನ್ನ ಕ್ಷೇತ್ರದಲ್ಲಿ ನಾನೆನ್ನುವ ನಾಮರ್ಥರು ನನ್ನ ಸರಿಸಮನಾಗಿ ಯಾರು ನಿಲ್ಲಬಾರದು. ಬಡ್ಡಿ ಬಾರ ತಿಳಿತು ಬಿಡ್ರಿ ಸಾಹೇಬ್ರ, ನಮ್ಗ ಅಂದಾಗ ನಿಮ್ಗೆ ಬಿ ಪಿ ಹೆಚ್ಚಿಗೆ ಆದಾಗ ಕಾಣಕೈತ್ರಿ. ಈ ಬಿ ಪಿ ತರ್ಸಾಕ ನಮ್ ನಾಟಕದೊಡಿಗೆ ನಾಟ್ಯ ಮಯೂರ್ನಾಗ ತರಿಸೀನ್ರಿ.
खाना होने के बाद ताले मारे, पानी पीने के बाद लोटा मारे, बारिश रुकने के बाद छाता मारे। पढ़ाई के बाद पुस्तक मारी, बीवी हानि के बाद भैया बहनों भारी, वही आने के बाद माँ बाप का बारे। ಈ ಕನ್ನಡ ಸಾರ್ವಜನಿಕ ಬರೋದು ಕಂಡು ಈ ಊರಿನ 10 ಜನರು 15 ಮೈಲು ದೂರ ದೂರ ಓಡಿ ಓಡಿ ಹೋಗುತ್ತಿರುವಾಗ ನೀನು ನನ್ನೆಡೆಗೆ ಬಂದು ಟಚ್ ಮಾಡಿದ ಕಂತ್ರಿ ನಾಯಿನ ಮಗನೇ, ಯಾರು ನೀನು? ನಾನು ಯಾರು? ಮಮತೆಯಿಂದ ಕರೆದವರ ಮಗ, ಆತ್ತರೆಯಿಂದ ಕರೆದವರ ಸಹೋದರ, ಪ್ರೀತಿಯಿಂದ ಕರೆದವರ ಮನೆಯ ಮಗ. 6 ಕೋಟಿ ಕನ್ನಡಿಗರ ಪಾಲಿಗೆ ಬಡವರ ಬಂಧು ಕಣ ನಾನು. ನನ್ನ ಏರಿಯ ಬಂದು ನನ್ನ ಬಟ್ಟ ರೇಂಜಿನಲ್ಲಿ ಮಾತನಾಡುವಲೇ ಬಡ ಬಿಕಾರಿ, ಯಾರೇ ನೀನು? ಯಾವುದು ನಿಮ್ಮ ಏರಿಯಾ? ಇದೇನು ನಿಮ್ಮಪ್ಪ ನಿಮ್ಮಮ್ಮ ಗಳಿಸಿದ್ದ, ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಗಳಿಸಿದ್ದ, ಅಥವಾ ನಿಮ್ಮ ಅಕ್ಕ ತಂಗಿರು ಗಳಿಸಿದ್ದ? ಯಾವುದೋ ನಿನ್ನ ಏರಿಯಾ? ಲೋಚ ನನ್ನ ಭಾರತಾಂಬೆಯನ್ನ, ನಮ್ಮ ಭಾರತಾಂಬೆಯನ್ನ ಕೆಂಪು ಮೋದಿಯ ಕಪಿ ಮುಷ್ಟಿಯಿಂದ ಬಿಡಿಸಿಕೊಳ್ಳುವುದಕ್ಕೆ 100 ಅಲ್ಲ 1000 ಅಲ್ಲ 6,20,000 ಕ್ರಾಂತಿಕಾರರೇ ಬಲಿಯಾಗಿದ್ದಾರೆ. ಅಂಥ ಪುಣ್ಯದ ಭೂಮಿ ಕಣ ಇದು. ಯಾರೇ ನೀನು? ಅಂತ ಸಾವಿರಾರು ರಕ್ತ ಹರಿದ ಪುಣ್ಯ ಭೂಮಿ ಇದು. ಈ ಪವಿತ್ರ ಭೂಮಿ ಅಂತವರ ರಕ್ತ ಕುಡಿದ ಭೂಮಿ ಕಣ ಇದು. ಯಾರಲ್ಲಿ ನೀನು ಇಷ್ಟೊಂದು ಮಾತನಾಡ್ತಿದೆಯಲ್ಲ? ಕಿತ್ತೂರು ಚಿನ್ನಮ್ಮಗ ಅಮ್ಮ ಅಂತಾರ, ಸುಭಾಷ್ ಚಂದ್ರ ಬೋಸ್ಗ ಅಪ್ಪ ಅಂತಾರ, ಮಹಾತ್ಮ ಗಾಂಧೀಜಿಗೆ ತಾತ ಅಂತಾರ, ಭಗತ್ ಸಿಂಗ್ಗೆ ಸಹೋದರ ಅಂತಾರ. ಅಷ್ಟೇ ಯಾಕೋ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣಗ
ಅರ್ಥ ಆಗದೆ ಇದ್ರೆ ಎಲುಬು ತುಂಬಿದ ನಿನ್ನ ಗುಂಡಿಗೆ ಹೊರಗಿನ ಕೈ ಮುಟ್ಕೊಂಡು ನೋಡು, ನನ್ನ ಹೆಸರು ಹೇಳುತ್ತಾ ನಾನು ಯಾರು ಅಂತ. ಮುಟ್ಕೊಂಡು ನೋಡು ನಿನ್ನ ಎದೆಯಲ್ಲ, ಬರೀ ಲಬ್ ಡಬ್ ಅಂತ ಸೌಂಡ್ ಬರ್ತಾ ಇರ್ಬೇಕಲ್ವಾ, ಅದಕ್ಕೆ ಆತ್ಮ ಅಂತಾರೆ. ಅಂದ್ರೆ ನಾನು ಪರಮಾತ್ಮ. ಅರ್ಥ ಆಯ್ತಾ? ಪರಮಾತ್ಮ ಮಗನ. ಹೋಗಲೇ ಹೋಗು, ಎಲ್ಲಿಂದಲೋ ಬಂದ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಮಗನ, ನಾನು ಪಕ್ಕಾಲು ಕಾಲು ತಿರುಗುವ ಭೂಮಿನ ಉರಿಯುವ ಬೆಂಕಿನ ಬೀಸುವ ಗಾಳಿನ ತಡಿಬಹುದು. ಬಟ್ ಸುಂಟರ ಗಾಳಿ ಈ ಗರುಡ ರಾಜನೆಲ್ಲವರಿಗೆ ಯಾರು ತಡೆದಿಲ್ಲ, ತಡೆಯಲು ಸಾಧ್ಯವಿಲ್ಲ. ಈ ರೀತಿ ಯಾರಾದರೆ ಮುಂದೆ ಬಂದವರನ್ನು ಬಿಟ್ಟಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಹೋಗು ಮರಿ ಹೋಗು, ನೀನು ಎಷ್ಟೇ ದೂರ ಹೋಗು, ಧೂಮಗೇತು ಭೂಮಿಗೆ ಅಪ್ಪಳಿಸಿದಂತೆ ನಿನ್ನ ಮುಂಡ ಬೇರ್ಪಡಿಸಿ ನರಿ ನಾಯಿಗಳಿಗೆ ಹಂಚದಿದ್ದರೆ ನಾನು ರಾಜ್ಯವರನ್ನು ವಂಶದಲ್ಲಿ ಹುಟ್ಟಿದ ಗರುಡ ರಾಜ್ಯನೇ ಅಲ್ಲ. ವಾನವಾರ ನಿಂಗಮ್ಮ ಕರ್ಯಪ್ಪವ್ರಿಗೆ 3 ತೊಲೆ ಬಸ್ಯ ಏನ್ ಕಂಡು ಬಿತ್ತಲ್ಲ ಆ ಟೀಚರ್ ರಾತ್ರಿ ಬರ್ತಾಳಲ್ಲ ಹೊಟ್ಟೆ ಹೋಗಂ ಬಾರ ಅಂತ. ಮತ್ತೆ ಹೊಟ್ಟೆ ಹೋದ್ರ ಮತ್ತೆ ಮನ್ಯಾಗೆಲ್ಲ ಏನಂತಾರಲಿ, ಮತ್ತೆ ಮರ್ಯಾದೆ ಹೋಗ್ತದ. ಮತ್ತೆ ಆಕಿನ ನಾನು ಮನ್ಯಾಗ ಒಪ್ಸಿಕೇಸಿ ಮದುವೆ ಆಗ್ಬೇಕು ಮಾಡಿ ಅಲಾಮ್ ಕೊಡ ಮಗ ನೀಡಿ ಬಾರಲ್ಲ. ಮಗನ ನಿನಗಿಂತ ಆ ಟೀಚರ್ ನಾ ಲವ್ ಮಾಡಿದಾಗ ನಾನು ಹೇಳಿದೆ, ಆಕೆ ನಾನಾ ಮದುವೆ ಡಿಸೈಡ್ ಮಾಡಿದ್ದೇವೆ ಮಗನ. ನೋಡಪ್ಪ ಗೌಡ, ನೀನು ತಿಪ್ಪರ್ಲಾಗ ಹಾಕಿದ್ರ ನಾನು ಎಟ್ಟತ್ತಿದ್ರ ಅಕ್ಕಿನೇ ಮದುವೆ ಮಾಡ್ಕೇವ, ಎಟ್ಟತ್ತಿದ್ರ ಎಷ್ಟತ್ತಿದ್ರ ನಾನೇ ಮದುವೆ ಮಾಡ್ಕೇವ. ನನ್ನ ಪ್ರೀತಿಗೆ ಬೆಲೆಯಿಲ್ಲ, ನಿನ್ನ ಸುಡುಲೇನ ರೊಕ್ಕದ ಮ್ಯಾಲ. ಪ್ರೀತಿಗೆ ಬೆಲೆಯಿಲ್ಲ, ನಿನ್ನ ಸುಡುಲೇನ ರೊಕ್ಕದ ಮ್ಯಾಲ. ದಿನ ಬಂದು ಸೋಮಾರ ಹೊತ್ತಿಗೆ ಆನೆ ಹೊಡೆಗೆ
ಹೆಸರು ಕಡ್ರಲ್ಲ ಹಿಂಗೆ ರಸ್ತೆಲ್ಲ ಹುಚ್ಚರ ಜಗಳಾಡತ್ರಿ ಹೌದು ನಿಮ್ ಇಬ್ರಿಗೆ ಮಾಡಕ್ ಕೆಲಸ ಇಲ್ಲೇನಾ? ನಿಮ್ಮ ಸುತ್ತುವುದೇ ಒಂದು ಕೆಲಸ ರೀ. ಅದಕ್ಕೆ ನಿಮ್ಮ ಹತ್ರ ಇವತ್ತಿಂದ ರಾತ್ರಿ ಸಾಲಿ ಕಲಿಯಕ್ ಬರ್ಬೇಕಂತ ಮಾಡಿದ್ರಿ. ಸಾಲಿ ಕಲಿಯಾಕ ಹೊತ್ತಿರ್ಲಕ್ಕ ಬರ್ರಿ ಅಂದೆ. ನೀವ್ ನೋಡ್ರಿ ಈ ನಮ್ಮನೆ ಕತ್ಲಾಗ ಬರ್ರಿ ನಿಮ್ ಸಾಲಿ ಕಲಿಸ್ತೀನಿ ಮಕ್ಕಳ್ರೆ. ಇವತ್ತಂತೂ ಫುಲ್ ಟೈರ್ಡ್ ಆಗೈತಿ. ಈಗ ಏನಿದ್ರು ಊಟ ಮಾಡೋದು ನಿದ್ದೆ ಮಾಡೋದು ಅಷ್ಟ ನನಗೆ ಕೆಲಸ. ಸುಳ್ಳು ಹೇಳ್ಬೇಡ್ರಿ ಮೇಡಮ್. ಈ ದಿನ ರಾತ್ರಿ ಮಲಗೋದು ರಾತ್ರಿ 12 ಅಂತ ನಮ್ಗೆ ಗೊತ್ತೈತಿ. ನಾ 12 ಗಂಟೆ ಮಲಗ್ತೀನಂತ ನಿಮಗೆ ಹೇಗೆ ಗೊತ್ತೈತೆ? ನಮ್ ನಿರ್ದೇಶಕರಿ ಶಾಮರಾವ್ ಕುಳ್ಕೊಂಡವ್ರಿ. ನೀವು ದಿನ ಮಲಗಿದ ಮಗನೇ ನಾ ಮಲಗೋದು. ಗಾಬ್ರಾಗಬೇಡ್ರಿ ಮೇಡಮ್ ಅವರ. ರಾತ್ರಿ 12 ಗಂಟೆ ಆದ್ರು ನಿಮ್ ಮನೆ ರೌಂಡ್ ಹೊಡಿತಾನೆ ಇರ್ತಾನೆ. ಯಾಕ ಅಂದಂಗ ನಿಮ್ ಮನ್ಯಾಗ ಏನೋ ಒಂದು ಸೌಂಡ್ ಬರ್ತದ ನೋಡ್ರಿ. ಸೌಂಡ್ ಒಂಥರ ಅಂತ ಸೌಂಡ್ ಬರ್ತದ ನೋಡ್ರಿ. ಕ್ಲಿಯರ್ ಮಾಡ್ಕೊಂಡಿಲ್ಲ ಮಗನ. ಏನ್ ಡೌಟ್ ಕ್ಲಿಯರ್ ಮಾಡ್ಕೊಂಡಲೆ ಮಗನ? ನೀನ್ ಹೇಳ್ದಂಗ ಟೀಚರ್ ಮನೆಯಲ್ಲಿದ್ದ ಒಂಥರ ಸೌಂಡ್ ಬರ್ತೈತಲ್ಲ, ಅದು ಏನು ಸೌಂಡ್ ಇರ್ಬೋದಂತ ಅವನವ್ರು ಗಾಬ್ರಿಂದ ಹೋಗಿ ಟೀಚರ್ ಮನೆ ಮ್ಯಾಲೆ ಗೆದ್ದೆ ಒಳಗಿಂಡದ ಬಗ್ಗೆ ನೋಡಿದಾಗ ನೆಲದ ಮ್ಯಾಗ ಮಂಚದ ಮ್ಯಾಗ ಗಾದಿ ಮ್ಯಾಗ ಟೀಚರ್ ಮ್ಯಾಗ ಟೀಚರ್ ಮ್ಯಾಗ ಏನಲ್ಲೇ ಯಪ್ಪ? ಅರೆ ಜಲ ಸುರಿಸ್ಬೇಡಲೇ. ಟೀಚರ್ ಮ್ಯಾಗ ಚಾದರ ಟೀಚರ್ ಇಂಗ್ಲಿಷ್ ಪಿಕ್ಚರ್ ನೋಡಕತ್ಲಿ. ಇಂಗ್ಲಿಷ್ ನಾನೇನು ಬ್ಯಾರೆ ತಿಳ್ಕೊಂಡಿದ್ನಲೆ ನನ್ ಜೀವ ಎಷ್ಟು ಜಲ್ ಅನ್ಸಿದಲ್ಲಿ ಮಕ್ಕಳ್ರೆ. ಏನ್ ಹುಡುಗ ಗಂಟು ಬಿದ್ರಲ್ಲ ಏನ ಇಂಗ್ಲಿಷ್ ನೀವ್ ಹಿಂಗೆಲ್ಲ ಅಂಬುದ್ ನೋಡಿದ ಕೂಡಲೇ ಹೆಂಗೋ ತಂಪ ಗಾಳಿ ಬಿಟ್ಟೈತಿ. ಏಳ ಹುಡುಗಿ ನಿನ್ನ ನಡುವೆ ಏನು ನಡೆದಿಲ್ಲ. ಅಂತರ ಹನುಮಪ್ಪನಂಗರ ಮುಟ್ಟುತ್ತೀನಿ ನಾನಿನ್ನ ಬಿಡೋದಿಲ್ಲ. ಏಳ ಹುಡುಗಿ ನಿನ್ನ ನಡುವೆ ಏನು ನಡೆದಿಲ್ಲ. ಅಂತರ ಹನುಮಪ್ಪನಂಗರ ಮುಟ್ಟುತ್ತೀನಿ ನಾನಿನ್ನ ಬಿಡೋದಿಲ್ಲ. ಕಾಲೇಜು ತುಂಬ ಓಡಾಡಿ ನಡೆದಿ ನಾನು ಮದುವೆ ಅಂದ. ದಿವ್ಯಾಗಿ ಒಂದು ಬಿದ್ದಿ ಮಂಗಳವಾರ ದಿವಸ ಕರಿಯಮ್ಮ ಏನಂದ. ಹೌದಲೆ ಗುಲಾಬಿ ಹೂವ ನನ್ನ ಕೊಡುವ ಮನದ ನೋವ. ಏಳ ಹುಡುಗಿ ನಮ್ಮ ನಿನ್ನ ನಡುವೆ ಏನು ನಡೆದಿಲ್ಲ. ಹತ್ತರ ಹನುಮಪ್ಪನಂಗರ ಮುಟ್ಟುತ್ತೀನಿ ನಾನಿನ್ನ ಬಿಡೋದಿಲ್ಲ. ಮುಚ್ಚಿನ ಮಲಗಿ ಯೋಗದ ಪಾಸ ತಿರುಗಿದ ನೆನಪಿಲ್ಲ. ಯೋಗದ ಕರಗದ ಬೆಳಗವರಿಂದ ತಿಂದಿದ ನೆನಪಿಲ್ಲ. ವಿನಾಯಕ ಮಗದು ಉಳಿಸಿದ ನೆನಪಿಲ್ಲ. ಉಪ್ಪುಗರಿ ಸರಸನ ಪಾನಪುರಿ ಬೆನಪುರಿ ತಿಳಿಸಿದ ನೆನಪಿಲ್ಲ. ಈಗಿದಿನಲ್ಲ ಅನ್ನಕ್ಕೆ ಅಂತ ಬಗಡನ ಗೆಳತಿ. ರಾತ್ರಿ ಏಳ ಹುಡುಗಿ ನನ್ನ ನಡುವೆ ಏನು ನಡೆದಿಲ್ಲ. ಅಂತರ ಹನುಮಪ್ಪನಂಗರ ಮುಟ್ಟುತ್ತೀನಿ ನಾನಿನ್ನ ಬಿಡೋದಿಲ್ಲ.
ಹೊರ್ತವ್ರೆ ಟಾಟ 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 ಏನ್ರಿ ಮೇಡಮ್ ಅವ್ರ ಎಷ್ಟು ದಿನ ಫೋನ್ ಹಚ್ಚಿರ ಹಚ್ಚನವಲ್ದಲ್ರ ನನ್ನ ಫೋನ್ ಬ್ಲಾಕ್ ಮಾಡ್ರಿ ಸ್ವಿಚ್ ಆಫ್ ಮಾಡ್ರಿ ನಂಬರ್ಗಿನ ಚೇಂಜ್ ಮಾಡ್ರಿ ಬೋರಣ್ಣ ಅನ್ಬೇಡ್ರಿ ಬಡ್ಡಿ ಬೋರ ಅನ್ರಿ ನಿಮ್ಮಂತ ಅರಿಯಾದ ಹುಡುಗ್ಯಾರ ನಮ್ಗ ಬೋರಣ್ಣ ಅಂದ್ರ ಇವಾಗ ಕಬ್ಬಿನ ಕಾಯಿ ಇಟ್ಟಂಗ ಆಗ್ತೈತ್ರಿ ಅಲ್ಲೇ ಇಟ್ಟಂಗ ಆಕೈತಿ ಮತ್ತೆ ಯಾಕೆ ರೊಕ್ಕ ಕೊಟ್ಟಂತ ಬಾಯಿ ಬಂದಾಗ ಮಾತಾಡತ್ತಿಲ್ಲ ತಿಂಡಿ ನಮ್ಮ ಮೈಯ ಅಂತ ಏ ತಪ್ಪಿಗಬೇಡ್ರಿ ಟೀಚರ್ ಮ್ಯಾಗಿಂದಂದ್ರ ಅಸಲ ಕೆಳಗಿಂದಂದ್ರ ಬಡ್ಡಿ ಹಿಂಗ್ರಿ ಹಂಗೆ ಆದ್ರೆ ನಂದು ಇನ್ನ ಆಗಿಲ್ರಿ ಏನು ಅದೆಲ್ಲ ಆಗಂಗಿಲ್ರಿ ಇವಾಗಿನ ಸತ್ಯನೇ ಕೊಡ್ಬೇಕ ನಮ್ ಸಾವುಕಾರ ಕುಂತು ವಸೂಲ್ ಮಾಡ್ಕೊಂಬ ಅಂತ ಕೆಲ್ಸನ ಹೌದು ನಾನು ಸಾಲ ಕೊಟ್ಟವ್ರೆ ಯಾರು ನಮ್ ಸಾವುಕಾರ ನಾ ಸಾಲ ಯಾರಿಗೆ ಕೊಡ್ಬೇಕ ನಮ್ ಸಾವುಕಾರಗ ನೀ ಕುದುರೆ ಹಾಕೊಂಡಿ ಅಲ್ಲ ಅವ ಬದಲಿಸ್ಕೊಳ್ಳಿ ನಮಗೂ ಬೇಕಾದಾಗ ನಾವು ಮನೆ ಮನೆ ಮಾರಿ ಮಾರಿ ಹೇಳಿಲ್ಲ ಅಲ್ಲ ಅಲ್ಲ ಬಪ್ಪರಣ್ಣ ಭಾರಿ ಏನೇ ಬಿಡನೆ ಸಾಲ ಬೇಕಾದಾಗ ಚಪ್ಪೇರಿಗೆ ಮನೆ ತಿರುಗಿ ಸಣ್ಣ ಐತಿ ಈಗ ಒಳ್ಳೆ ಕೊಡುವಾಗ ನಮ್ ಸಾವುಕಾರನ ಮನೆಗೆ ಬರ್ಬೇಕನ ಏನಾರು ಮಾಡ್ತಾರ ತಮಾಷೆ ಮಾಡ್ದೆ ಮತ್ತ ಬರ್ತೀರಿ ನಮ್ಮ ಮನೆಗೆ ಟೀ ಕೊಡ್ತೀನಿ ಕುಡ್ದಂತೆ ಅಲ್ಲ ನೌಕರಿ ಹತ್ತಾಗ ರೊಕ್ಕ ಬೇಕಂತ ಗೊಳ ಅಂತ ನನ್ನ ಮುಂದೆ ಹತ್ತ ನನ್ನ ನಡವರ್ಕಿಟ್ಟ ನಮ್ ಸಾವುಕಾರನ ಹತ್ರ ರೊಕ್ಕ ಇಸ್ಕೊಂಡೆ ನಾನು ವಸೂಲಿ ಹಚ್ಚಾಕಂತ ಇರ್ಲೇ ಇಲ್ಲಿ ತರ ಬಂದಿರಲ್ಲ ನಮ್ಮ ಮನೆಗೆ ಚಾ ಕುಡಿದ್ರಲ್ಲ ಏ ಚಾಕಿನ ಬಿಸಿ ಬಿಸಿ ಅನ್ನೋ ಒಂದು ಐಟಮ್ ಸಾಂಗ್ ಹಾಕ್ರಿ
ತರವಲ್ಲ